ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಗೊಂದು ಬೀಚ್ನ ತೋರಿಸ್ತಾರೆ. ಇಲ್ಲಿ ಕೆಲವು ಹುಡುಗರು ಒಂದು ನಾಯಿನ ಸಾಯಿಸೋಕಂತ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಗೆ ಒಂದು ಹುಡುಗ ಬಂದ್ಬಿಟ್ಟು ಏನ್ ತುಪ್ರ ನಾಯಿನ ಸಾಯಿಸ್ತಾ ಇದ್ದೀರಾ ಅಂತ ಹೇಳಿದಾಗ ನೀನ್ ಯಾರು ಕೇಳಕ್ಕೆ ಅಂತ ಇವ್ರ ಮೇಲೆ ಜಗಳಕ್ಕೆ ಬರ್ತಾರೆ. ಅವನು ಕೂಡ ರೆಡಿಯಾಗಿ ನಿಂತ್ಕೋತಾನೆ ಫೈಟ್ ಮಾಡಕ್ಕೆ ಬರ್ರೋ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ನಮ್ಗೆ ಬ್ಯಾಂಕ್ ನ ಲೂಟಿ ಮಾಡ್ಕೊಂಡು ಒಂದು ಟ್ರಕ್ ನಲ್ಲಿ ಹಾಕೊಂಡು ತಗೊಂಡು ಹೋಗ್ತಾ ಇರೋ ಕಂಡ್ರೂನ ನಮಗೆ ತೋರಿಸ್ತಾರೆ. ಇವ್ರನ್ನ ಅಟ್ಟಾಡ್ಸ್ಕೊಂಡ್ ಇರೋ ಈ ಮೂವಿ ಹೀರೋ ಮೇಜರ್ ಇಗೋರ್ ಗ್ರಾಮ್ ನ ತೋರಿಸ್ತಾರೆ. ಏನ ಕಳ್ಳರು ಸೇಮ್ ಈ ಫ್ರೆಜಿ ಮೂವಿಲಿ ಹಣನೆಲ್ಲ ಎಸ್ಕೊಂಡು ಹೋಗ್ತಾರಲ್ಲ ರೋಡ್ಗೆ, ಸೇಮ್ ಅದೇ ತರ ಎಸ್ಕೊಂಡು ಹೋಗ್ತಾ ಇರ್ತಾರೆ. ಇವನು ಕೂಡ ಅವ್ರನ್ನ ಹಿಡಿಯೋಕೆ ಅಂತಾನೆ ಅವ್ರ ಹಿಂದೆನೆ ಹೊಡ್ತಾ ಇರ್ತಾನೆ. ನಮ್ಮ ಮೂವಿಯ ಹೀರೋ ಇಗೋರ್ಗೆ ಒಂದು ಇಮ್ಯಾಜಿನೇಷನ್ ಪವರ್ ಏನು ಅಂದ್ರೆ, ಅವನು ಈ ಕಳ್ಳರುಗಳನ್ನ ಯಾವ ರೀತಿ ಹಿಡಿಯಬಹುದು ಅಂತ ಅವ್ನ ಮೈಂಡ್ ಎಲ್ಲ ಅವ್ನು ಥಿಂಕ್ ಮಾಡ್ಕೋತಾ ಇರ್ತಾನೆ. ಇದೇ ರೀತಿ ಈ ಕಳ್ಳರನ್ನ ಯಾವ ರೀತಿ ಹಿಡಿಯೋದು ಅಂತ ತುಂಬಾ ಸಲ ಇಮ್ಯಾಜಿನೇಷನ್ ಅಲ್ಲಿ ಕ್ರಿಯೇಟ್ ಮಾಡ್ಕೋತಾ ಇರ್ತಾನೆ. ಬಟ್ ಪ್ರತಿ ಸಲ ಅವ್ನು ಫೇಲ್ ಆಗ್ತಾ ಇರ್ತಾನೆ. ಒಂದೊಂದಾಗಿ ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾನೆ ಅವ್ರನ್ನ ಹಿಡಿಯೋಕೆ ಅಂತಾನೆ. ಬಟ್ ಅದೆಲ್ಲ ಫೇಲ್ ಆಗ್ತಾ ಇರುತ್ತೆ. ಆಮೇಲೆ ಒಂದು ಐಡಿಯಾ ಮಾಡ್ಕೊಂಡು ಒಂದು ಟ್ರಕ್ ನ ತಗೊಂಡ್ಬಂದು ಇವ್ರ ಗಾಡಿಗೆ ಗುದ್ದಿಸ್ಬಿಟ್ಟು ಅಲ್ಲೇ ದಬಾಕ್ಸ್ಬಿಡ್ತಾನೆ. ಇನ್ಸ್ಪೆಕ್ಟರ್ ಫ್ರೆಡ್ ಅವರು ನ್ಯೂಸ್ ರಿಪೋರ್ಟರ್ಗಳ ಹತ್ರ ಇಂಟರ್ವ್ಯೂ ಕೊಡ್ತಾ ನಮ್ ಸಿಟಿ ಎಲ್ಲ ಕ್ಲೀನ್ ಆಗಿದೆ, ಇಲ್ಲಿ ಕ್ರೈಮ್ ಗಳನ್ನೆಲ್ಲ ನಾವು ಕಂಟ್ರೋಲ್ ತಗೊಂಡ್ ಬಂದಿದೀವಿ ಅಂತ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಇಗೋರ್ ಇದನ್ನೆಲ್ಲ ಅವನು ಆ ಗಾಡಿನ ತಗೊಂಡ್ಬಿಟ್ಟು ಇವ್ರ ಕಡೆಗೆ ತಗೊಂಡ್ಬರ್ತಾ ಇರ್ತಾರೆ. ಆ ಜಾಗ ಪೂರ್ತಿ ಬರೀ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ, ರೋಡ್ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತೆ. ಇಗೋರು ಆ ಕಳ್ಳರನ್ನೆಲ್ಲ ಲಾಕ್ ಮಾಡ್ಕೋತಾನೆ. ಸೀನ್ ಕಟ್ಟಾಗಿ ನಮ್ಗೆ ಒಬ್ಬ ಡುಬೀನ್ ಅನ್ನೋ ಒಂದು ಹುಡುಗನ ತೋರಿಸ್ತಾನೆ. ಇವನು ಹೊಸದಾಗಿ ಜಾಯ್ನ್ ಆಗಕ್ಕೆ ಬಂದಿರ್ತಾನೆ ಪೊಲೀಸ್ ಸ್ಟೇಷನ್ಗೆ. ಆಗ ಅಲ್ಲಿಗೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು, ನೀನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂದ್ರೆ ಇನ್ನೊಬ್ಬನ ಹತ್ರ ಸ್ವಲ್ಪ ಕೈ ಕೆಳಗಡೆ ಕೆಲಸ ಮಾಡಬೇಕು. ಮತ್ತೆ ಆ ಪೊಲೀಸ್ ಆಫೀಸರು ಅವರು ಆಫೀಸ್ ಒಳಗಡೆ ಇರೋ ಎಲ್ಲಾ ಜಾಗನ ಅವನಿಗೆ ತೋರಿಸ್ಕೊಡ್ತಾರೆ. ಇವನು ಕೂಡ ಎಲ್ಲಾನು ಕ್ಲೀನ್ ಆಗಿ ನೋಡ್ಕೊತಾನೆ. ಈ ಡುಬಿನ್ಗೆ ಸೂಪರ್ ಆಗಿ ಸ್ಕೆಚಿಂಗ್ ಮಾಡಕ್ ಬರುತ್ತೆ. ಆಗ ಅಲ್ಲಿಗೆ ಫೆಡೋರ್ ಬರ್ತಾರೆ. ಫೆಡೋರ್ ಬಂದ್ಬಿಟ್ಟು ಎಲ್ಲಿ ಅವನು ಇಗೋರು ಕಳ್ಸಿ ನನ್ನ ಚೇಂಬರ್ಗೆ ಅಂತ ಹೇಳ್ಬಿಟ್ಟು ಒಂದು ಚೇಂಬರ್ ಒಳಗಡೆ ಹೋಗ್ತಾನೆ. ಇಲ್ಲಿ ಇಗೋರ್ ಆಫೀಸ್ ಒಳಗಡೆ ಬರ್ತಾನೆ. ಇನ್ಸ್ಪೆಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ಒಂದು ಬೆಟ್ಟಿಂಗ್ ಕಟ್ತಾನೆ, ನಾನು ಇಲ್ಲಿಂದ ಹೋಗಲ್ಲ ಅಂತ. ಅವರು ಕೂಡ ಎಲ್ಲರೂ ಕಾಸನ್ನ ಹಾಕ್ತಾರೆ, ನೀನಿಂದ ಹೋಗ್ತೀಯಾ ಅಂತ. ಇಗೋರ್ ಕೂಡ ಇನ್ಸ್ಪೆಕ್ಟರ್ ಹತ್ರ ಹೋಗ್ತಾರೆ. ಇನ್ಸ್ಪೆಕ್ಟರ್ ಇವ್ರಿಗೆ ಬೈತಾ ಇರ್ತಾನೆ, ನೀನೊಂದು ಟೀಮ್ ಜೊತೆ ಕೆಲಸ ಮಾಡ್ಬೇಕಣೋ, ಈ ತರ ಎಲ್ಲಾನು ಹಾಳು ಮಾಡ್ತಾ ಇದೀಯ ನೀನು, ಕರೆಕ್ಟಾಗಿ ನೀನ್ ಕೆಲಸ ಮಾಡೋದ್ ಕಲ್ತ್ಕೊ ನೀನು ಅಂತ ಬೈತಾ ಇರ್ತಾನೆ. ಆಗ ಇಗೋರ್ ಹೇಳ್ತಾನೆ, ಸರ್ ನನ್ಗೆ ಆ ತರ ಟೀಮ್ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ಲ, ನನ್ಗೇನಿದ್ರು ನಾನು ಸಿಂಗಲ್ ಆಗಿ ಕೆಲಸ ಮಾಡ್ಬೇಕು, ಅವಾಗ್ಲೇ ನಾನು ಆ ಕಳ್ಳರುಗಳನ್ನ ಹಿಡಿಯಕ್ಕೆ ಸಾಧ್ಯವಾಗೋದು. ಇನ್ಸ್ಪೆಕ್ಟರ್ ಕೂಡ ನೀನ್ ಇದ್ರೆ ಹಿಂಗಾಗಲ್ಲ, ನಾನು ರಿಸೈನ್ ಮಾಡ್ತಿದ್ದೀನಿ, ನೀನ್ ನಂಗೆ ಲೆಟರ್ ಬರೆದು ಕೊಟ್ಬಿಡು, ಇಲ್ಲಿಂದ ಹೊಂಟೋಗ್ಬಿಡು ಅಂತ ಹೇಳಿ ಅವ್ನಿಗೆ ಲೆಟರ್ ಬರೆಸ್ತಾ ಇರ್ತಾನೆ. ಅವನು ಕೂಡ ಸರಿ ಓಕೆ, ನಾನೇನೋ ಹೋದ್ರೆ ಇಲ್ಲಿ ಕ್ರೈಮ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ, ನಾನು ಇರೋದ್ರಿಂದ ಹೆಂಗೋ ಮೇಂಟೆನೆನ್ಸ್ ಅಲ್ಲಿ ಇದೆ, ನೀವೇನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಲೆಟರ್ನ ಬರೀತಾನೆ. ಇನ್ಸ್ಪೆಕ್ಟರ್ಗೂ ಕೂಡ ಇಗೋರ್ ಅಂದ್ರೆ ಇಷ್ಟ ಇರುತ್ತೆ, ಯಾಕೆಂತ ಮುಂದೆ ನೋಡೋಣ. ಇಗೋರ್ ಕೂಡ ಅವ್ನ ಲೆಟರ್ನ ಬರೆದ್ಬಿಟ್ಟು ಅವ್ನ ಬ್ಯಾರ್ಜ್ನ ಇನ್ಸ್ಪೆಕ್ಟರ್ ಕೊಟ್ಟು ಅಲ್ಲಿಂದ ಆಚೆ ಬರ್ತಾನೆ. ಅವನು ಆ ಲೆಟರ್ನ ಮರ್ಸ್ಬಿಟ್ಟು ತನ್ನ ಡ್ರಾವರ್ ಒಳಗಡೆ ಹಾಕೋತಾನೆ. ಇವ್ರಿಗೆ ಗೊತ್ತಾಗುತ್ತೆ ಈ ಇಗೋರ್ ಕೆಲಸ ಇನ್ನೂ ಹೋಗಿಲ್ಲ ಅಂತ. ಮತ್ತೆ ಇಗೋರ್ ಕಿದ್ದಿರ್ತಾನಲ್ಲ, ಆ ಹಣನ ತಗೊಂಡು ಒಬ್ಬ ತಾತ ತನ್ನ ಪೆನ್ಷನ್ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ, ಅವನಿಗೆ ಕೊಡ್ತಾನೆ. ಇದಾದ್ಮೇಲೆ 2 ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾರೆ ನಮ್ಗೆ. ಅದ್ರಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇವರು ಕಳ್ತನ ಮಾಡ್ಕೊಂಡು ಹೋಗಿರಲ್ಲ ಒಂದು ಬ್ಯಾಂಕ್ ಇಂತ ದುಡ್ಡು, ಅದ್ರ ಓನರು ಈ ಪಡೆಯವ್ರ ಹಣವನ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾರೆ. ಆದ್ರೆ ಈಗ ಅವರು ಹಣನ ವಾಪಸ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಒಬ್ಬ ಕ್ರೀಚಿಕನ್ ಎಂಬ ಒಂದು ಹುಡುಗ, ಒಬ್ಬ ಶ್ರೀಮಂತರ ಮಗ ಲೀಸಾ ಅನ್ನೋ ಒಂದು ಚಿಕ್ಕ ಹುಡುಗಿನ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಅವನ್ನ ಇಗೋರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕೋರ್ಟ್ ಅಲ್ಲಿ ಅವನ್ಗೆ ಯಾವ ಶಿಕ್ಷೆ ಆಗುತ್ತೆ ಅಂತ ತೀರ್ಮಾನ ಆಗುತ್ತೆ ಅಂತ ಕೋರ್ಟ್ ನ ಸೀನ್ ತೋರಿಸ್ತಾರೆ. ಇಲ್ಲಿ ಕೋರ್ಟ್ ಅಲ್ಲಿ ಲಿಯೋಶಾ ತನ್ನ ತಂಗಿ ಲೀಸಾನ ಸಾವು ಬಗ್ಗೆ ಹೇಳ್ತಾ ಇರ್ತಾನೆ. ನಾವು ಅವತ್ತು ಹಾಗೆ ಎಂಜಾಯ್ ಮಾಡೋಣ ಅಂತ ಆಚೆ ಬಂದಿದ್ದೋ, ನಾ ಐಸ್ ಕ್ರೀಮ್ ತಿಂತಿರ್ಬೇಕಾದ್ರೆ ನಾ ಬಿಲ್ ಪೇ ಮಾಡಕ್ ಹೋದಾಗ ಈ ಗಿರೇಚಿನ ಅವ್ನ ಗಾಡಿಯಲ್ಲಿ ಬಂದು ಕುದಿಸ್ಬಿಟ್ಟು ನನ್ನ ತಂಗಿನ ಸಾಯಿಸ್ಬಿಟ್ಟ ಅಂತ ಹೇಳ್ತಿದಾಗ, ಅಪೋಸಿಟ್ ಗಿರೇಚಿನ ಲಾಯರ್ ಕೂಡ ಇದೆಲ್ಲ ಸುಳ್ಳು, ಇವರು ಆ ಹುಡುಗಿನೇ ನಮ್ ಕ್ಲೈಂಟ್ ನ ಕಾರ್ ಅಡ್ಡಕ್ಕೆ ಬಂದಿದ್ದು, ಇದರಿಂದ ಅವರು ಆ ಹುಡುಗಿಗೆ ಗುದ್ದಿದ್ದು, ಅವ್ರು ಯಾವುದೇ ರೀತಿ ಡ್ರಿಂಕ್ಸ್ ಮಾಡಿರ್ಲಿಲ್ಲ, ಏನು ಮಾಡಿರ್ಲಿಲ್ಲ ಅಂತ ಈ ಕಡೆ ಲಾಯರ್ ಕೂಡ ವಾದ ಮಾಡ್ತಾನೆ. ಈ ಕಿರಿಚಿನ್ ತುಂಬಾ ದೊಡ್ಡ ವ್ಯಕ್ತಿಯ ಒಬ್ಬ ಮಗ, ತುಂಬಾ ದುಡ್ಡಿರೋನ್ ಮಗ ಇವನು. ಇದರಿಂದ ಲಾಯರ್ನ ಸುಮ್ನೆ ಕಾಸು ಕೊಟ್ಕೊಂಡೇ ಕೊಂಡ್ಕೊಂಡ್ಬಿಡ್ತಾನೆ. ಇದರಿಂದ ಆ ಕೇಸು ಈ ಕಿರಿಚಿನ್ ಕಡೆಗೆ ಹೊಂಟೋಗ್ಬಿಡುತ್ತೆ. ಕೋರ್ಟ್ ಕೂಡ ಆ ಹುಡುಗಿನ ಕಾರ್ ಮಧ್ಯಕ್ಕೆ ಬಂದು ಆಕ್ಸಿಡೆಂಟ್ ಆಗಿ ಸತ್ತೋದ್ಲು ಅಂದ್ಬಿಟ್ಟು ಈ ಕೇಸ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೆ ಇದು ಲೀಸನ್ ಅಣ್ಣಂಗೆ ಸರಿ ಹೋಗೋದಿಲ್ಲ, ತುಂಬಾನೇ ಕೋಪ ಬರ್ತಾ ಇರ್ತದೆ ಅವನ ಮೇಲೆ. ಈಗೋರ್ ಕೂಡ ಅವನ್ನ ಸಮಾಧಾನ ಮಾಡಿಸ್ತಾನೆ. ಮತ್ತೆ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಇವರೆಲ್ಲ ಒಂದು ಅನಾಥಾಶ್ರಮದಲ್ಲಿ ಇರ್ತಾರೆ. ಇಲ್ಲಿಗೆ ಇವ್ರನ್ನ ನೋಡ್ಕೋತಾರ ಒಬ್ರು ಅನಾಥಾಶ್ರಮದ ಲೇಡಿ ತಾತಿಯಾನ ಬರ್ತಾರೆ. ತಾತಿಯಾನ ಬಂದ್ಬಿಟ್ಟು ಸಾರಿ, ಅವ್ರ ತಂಗಿ ಕಳ್ಕೊಂಡಿರೋ ಬೇಜಾರಲ್ಲಿ ಮಾತ್ರ ಆಗಿ ನಡ್ಕೊಂಡ ಅಂತ ಹೇಳ್ಬಿಟ್ಟು ಅಲ್ಲಿ ಸಾರಿ ಕೇಳ್ತಾರೆ. ನೀವು ಯಾವತ್ತಾರ ನಮ್ಮ ಅನಾಥಾಶ್ರಮಕ್ಕೆ ಬನ್ನಿ ಅಂದ್ಬಿಟ್ಟು ಇವನು ಕೂಡ ಸರಿ ನನ್ನ ನಂಬರ್ ತಗೊಳ್ಳಿ, ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ನನಗೆ ಕಾಲ್ ಮಾಡಿ ಅಂತ ಅವ್ನ ನಂಬರ್ನ ಕೊಡ್ತಾನೆ. ಸೇನ್ ಕಟ್ಟಾಗಿ ನಮಗೋದು ವಿಮಸ್ತಿ ಅಂತ ಒಂದು ದೊಡ್ಡ ಕಂಪ್ನಿಯ ಓನರ್ನ ತೋರಿಸ್ತಾರೆ. ಇವನ ಹೆಸರು ಬಂದ್ಬಿಟ್ಟು ಸೆರ್ಗಿಯಾ ಅಂತ. ಮತ್ತೆ ಇವನ್ ಜೊತೆಗೆ ಇವನ್ ಫ್ರೆಂಡ್ ಕೂಡ ಇರ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಒಲೆಗ್ ಅಂತ. ಸೆರ್ಗಿಯಾ ಒಂದು ವಿಮಸ್ತಿಯಲ್ಲಿ ಒಂದು ಹೊಸ ಟೆಕ್ನಾಲಜಿ ಎಐನ ತಂದಿರ್ತಾನೆ.
ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಸ್ವಲ್ಪ ಹೆದರ್ಕೋತಾ ಇರ್ತಾನೆ. ಆಗ ಒಲೆಗೋ ಹೋಗು ನಿನ್ ಕೈಲಾಗುತ್ತೆ ಇದನ್ನ ಮಾಡು ಅಂದ್ಬಿಟ್ಟು ಅವನ್ನ ಕಳಿಸ್ತಾನೆ. ಇವನು ಕೂಡ ಸೂಪರ್ ಆಗಿ ಆ ವಿಮಸ್ತಿಯಾದೊಂದು ಹೊಸ AI ಫೀಚರ್ನ ಹೇಳ್ತಾನೆ. ಇದನ್ನೇನೋ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಪ್ರೈವೇಟ್ ವಿಷಯಗಳೆಲ್ಲ ಸೀಕ್ರೆಟ್ ಆಗೇ ಇರುತ್ತೆ, ಅದನ್ನ ಯಾರು ಲೀಕ್ ಮಾಡಕ್ಕೆ ಆಗಲ್ಲ, ಹ್ಯಾಕ್ ಮಾಡೋಕ್ಕೂ ಆಗಲ್ಲ. ಈ ತರ ಒಂದು ಹೊಸದಾಗಿ ಒಂದು ಆಪ್ ನ ಕಂಡುಹಿಡಿರ್ತಾನೆ ಇವನು. ಈ ಆಪ್ ನ ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಪರ್ಸನಲ್ ವಿಷಯಗಳನ್ನ ಇವನೇ ಬೇಕು ಅಂದ್ರೂ ಕೂಡ ನೋಡೋಕ್ಕಾಗಲ್ಲ. ಆ ತರ ಒಂದು ಫುಲ್ಲು ಸೆಕ್ಯೂರ್ ಆದ ಒಂದು ಆಪ್ ಇದು. ಇದನ್ನ ಸೂಪರ್ ಆಗಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಇಲ್ಲಿ ಆ ಕೇಸ್ ಬಗ್ಗೆ ಅಂದ್ರೆ ಆ ಚಿಕ್ಕ ಹುಡುಗಿ ಸತ್ತೈತಲ್ಲ ಆ ಕೇಸ್ ಬಗ್ಗೆ ಇಲ್ಲಿ ಫೋಟೋ ಬಂದ್ಬಿಡುತ್ತೆ ಅಲ್ಲಿ. ಇದನ್ನ ನೋಡಿ ಎಲ್ಲರೂ ಇಂಟರ್ವ್ಯೂ ಕೂಡ ಇದ್ರ ಮೇಲೆ ಆ ವಿಷಯದ ಬಗ್ಗೆ ಇವ್ರನ್ನ ಕೇಳಕ್ ಬರ್ತಾರೆ. ಇವನು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೊಂಟೋಗ್ಬಿಡ್ತಾನೆ. ಯಾಕೆ ತಪ್ಪಿಸ್ಕೊಂಡು ಹೋದಂದ್ರೆ ಇವನು ಮತ್ತೆ ಇವ್ನ ಫ್ರೆಂಡ್ ಇದಾರಲ್ಲ ಇವ್ರಿಬ್ರು ಓದಿದ್ದು ಆ ಅನಾಥಾಶ್ರಮದಲ್ಲೇ. ಅನಾಥಾಶ್ರಮನ ನೋಡ್ಕೊತಿರೋದು ಅಂದ್ರೆ ಇವನೇ. ಅದಕ್ಕೆ ಒಳ್ಳೆ ದುಡ್ಡು ಕೊಟ್ಬಿಟ್ಟು ಫಂಡ್ ಕೊಟ್ಬಿಟ್ಟು ಬಿಲ್ಡಿಂಗ್ ಕಟ್ಸೋದಾಗಿರ್ಬೋದು, ಮಕ್ಳು ಊಟಕ್ಕೆ ಬಟ್ಟಕ್ಕೆ ಎಲ್ಲ ದುಡ್ಡು ಕೊಡ್ತಿರೋದು ಅಂದ್ರೆ ಇವನೇ. ಇದರಿಂದ ಎಲ್ಲರೂ ಸರ್ಗಿಯ ಕ್ವಶನ್ ಮಾಡಕ್ ಬರ್ತಾರೆ. ಅವನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ. ಸರ್ಗಿಯ ತನ್ನ ಕ್ಯಾಬಿನಿಗೆ ಬಂದ್ಬಿಟ್ಟು ತುಂಬಾ ಬೈತಾ ಇರ್ತಾನೆ ಜನಗಳನ್ನ. ಸರ್ಗಿಯ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಿಂತ ಕಾಯ್ತಾ ಇರ್ತಾನೆ. ಇವ್ನಿಗೆ ಇನ್ನೋಸೆನ್ಸ್ ವ್ಯಕ್ತಿಗಳೆಲ್ಲ ಸಾಯೋದು ಇಷ್ಟ ಇರೋದಿಲ್ಲ, ಅವ್ರನ್ನ ಕಾಪಾಡ್ಬೇಕು ಅಂತ ಇವನು ಇರ್ತಾನೆ. ಅದೇ ರೀತಿ ತನ್ನ ಫ್ರೆಂಡ್ ಹತ್ರ ನಾವ್ ಏನೇ ಮಾಡಿದ್ರೆ ಅದನ್ನ ತಡೆಯಕ್ ಆಗ್ತಾ ಇಲ್ವಲ್ಲೋ, ಏನ್ ಮಾಡೋದು ಅಂತ ಕೇಳಿದಾಗ ಅವ್ನ ಫ್ರೆಂಡ್ ಇದನ್ನೆಲ್ಲ ಒಲೆಗೂ ತಲೆ ಕೆಡ್ಸ್ಕೊಂಬೇಡ, ಇನ್ಮೇಲೆ ಈ ತರ ಯಾವತ್ತೂ ಆಗದಿರೋ ತರ ನಾನ್ ನೋಡ್ಕೋತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸೀನ್ ಕಟ್ ಆಗಿ ನಮ್ಗೆ ಇಗೋರ್ನ ತೋರಿಸ್ತಾರೆ. ಇಗೋರು ಆ ಇನ್ಸ್ಪೆಕ್ಟರ್ ಮನೇಲೇ ಇರ್ತಾನೆ. ಯಾಕೆಂದ್ರೆ ಇನ್ಸ್ಪೆಕ್ಟರ್ ಇದಾನಲ್ಲ ಅವನು ಮತ್ತೆ ಈ ಇಗೋರ್ನ ತಂದೆ ಇಬ್ರು ಬೆಸ್ಟ್ ಫ್ರೆಂಡ್ಸು. ಅದಕ್ಕೋಸ್ಕರನೇ ಇಗೋರ್ನ ಕೆಲ್ಸದಿಂದ ತೆಗ್ದಾಕ್ಲಿಲ್ಲ. ಇಗೋರ್ ಹತ್ರ ನೀನ್ ಕೆಲಸ ಮಾಡೋ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು ಅಂತಿದ್ದಾಗ ಅವನಿಗೆ ಒಂದು ಫೋನ್ ಬರುತ್ತೆ. ಅವನು ಕೂಡ ಎತ್ತಿ ಮಾತಾಡಿದಾಗ ಅದರಲ್ಲಿ ತಾತಿಯಾನ ಫೋನ್ ಮಾಡಿರ್ತಾಳೆ. ಫೋನ್ ಮಾಡ್ಬಿಟ್ಟು ರೋಷನ್ ಇನ್ನೂ ಕಾಣಿಸ್ತಾನೆ ಇಲ್ಲ, ಡಿನ್ನರ್ಗೂ ಬಂದಿಲ್ಲ, ಎಲ್ಲೋಗಿದ ಅಂತ ಗೊತ್ತಾಗ್ತಿಲ್ಲ ಅಂದಾಗ ಇವನ್ಗೆ ಒಂದು ಜ್ಞಾಪನ ಬರುತ್ತೆ. ಇವನು ಮೋಸ್ಟ್ಲಿ ಅವನ್ನ ಸಾಯಿಸಕ್ಕೆ ಹೋಗಿರ್ಬೇಕು ಅಂದ್ಬಿಟ್ಟು ಅವನು ಹುಡುಕೊಂಡು ಹೋಗ್ತಾನೆ. ಇಲ್ಲಿ ಕ್ರೇಗ್ ಚಿನ್ನ ಯಾವನು ಸರ್ಸನೆ ಹೊಡೆದು ಅವನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇವನು ಕೂಡ ಅವನಿಂದ ತಪ್ಪಿಸ್ಕೊಳ್ಳೋಕೆ ಅಂತಾನೆ ಕಾರ್ ಹತ್ರ ಹೋಗ್ತಾನೆ. ಇಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಸೂಟ್ ಹಾಕೊಂಡು ಅವನ ಕೈ ಒಳಗಡೆ ಏನೋ ಒಂಥರ ಪೆಟ್ರೋಲ್ ತರ ಫಿಲ್ ಮಾಡ್ಕೊಂಡು ಇವನು ಕೂಡ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅವನ ಕೈಯಿಂದನೇ ಒಂದು ಬೆಂಕಿನ ಬಿಟ್ಬಿಟ್ಟು ಆ ಕಾರ್ನ ಅಲ್ಲೇ ಬ್ಲಾಸ್ಟ್ ಮಾಡಿಸ್ಬಿಡ್ತಾನೆ. ಇದನ್ನ ಇಗೋರ್ ನೋಡ್ತಾ ಇರ್ತಾನೆ. ಇವನಾದ್ರೆ ಹೇಗಾರು ಮಾಡಿ ಹಿಡಿಲೇಬೇಕು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೋತಾನೆ. ಕಲ್ಲಿಂದ ಹೊಡೆದು ಇವನ್ನ ಲಾಕ್ ಮಾಡೋಣ ಅನ್ಕೊಂಡು ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅನ್ಬಿಟ್ಟು ಕಲ್ಲನ್ನ ತಗೊಂಡು ಹೊಡಿತಾನೆ. ಅವನು ಸೀದಾ ಕ್ಯಾಚ್ ಹಿಡ್ಕೊಂಡ್ಬಿಡ್ತಾನಂತ. ಇಗೋರ್ ಕೂಡ ಯಾರ ನೀನು ಏನ್ ಮಾಡ್ತಾ ಇದ್ದೀನಲ್ಲ ಅಂದಾಗ ನಿನಗೆ ಅವೆಲ್ಲ ಬೇಡ, ನನಗೆ ಈ ಭೂಮಿ ಮೇಲೆ ಶಾಂತಿ ಮಾತ್ರ ಬೇಕು ಅಷ್ಟೇ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಇಗೋರ್ ಕೂಡ ಇವನು ಹಿಡಿಯಕ್ಕೆ ಬಂದಾಗ ಅವ್ನ ಕೈಯಿಂದ ಬೆಂಕಿನ ತರಿಸ್ಬಿಟ್ಟು ಅವನ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾನೆ. ಇವನು ಅದರಿಂದ ತಪ್ಪಿಸ್ಕೋತಾನೆ. ಮತ್ತೆ ನೋಡ್ತಾನೆ ಅವನು ಅಲ್ಲಿಂದ ಮಾಯನೇ ಆಗ್ಬಿಟ್ಟಿರ್ತಾನೆ. ಇದ್ರ ನಾಳೆ ಬೆಳಿಗ್ಗೆ ಅದೇ ಆ ಹುಡುಗ ಲೂಯಿಶಾನ್ ಇರ್ತಲ್ಲ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ. ಯಾಕಂದ್ರೆ ಇವನು ಅದೇ ಜಾಗದಲ್ಲಿ ಓಡಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಇವನ್ನ ಕರ್ಕೊಂಡ್ಬಂದು ಇಟ್ಕೊಂಡಿರ್ತಾರೆ. ಎಗೋರ್ ಕೂಡ ಅವನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಡುಬಿನಿಂದನಲ್ಲ ಅವನೊಂದು ಸ್ಕೆಚ್ ನ ಮಾಡಿ ತಂದು ಕೊಟ್ಟಿರ್ತಾನೆ. ಇದು ಸೇಮ್ ಟು ಸೇಮ್ ಅದೇ ರೀತಿ ಇರುತ್ತೆ. ಈಗ ಅವರು ಲೂಷನ್ ಹತ್ರ ಹೋಗ್ಬಿಟ್ಟು ಇದನ್ನ ಯಾರು ಮಾಡಿದವರು ಅಂತ ನಿನಗೆ ಗೊತ್ತಾ ಅಂತ ಕೇಳಿದಾಗ ಅವನು ಕೂಡ ಗೊತ್ತು ಅಂತ ಹೇಳ್ತಾನೆ. ಯಾರಂತ ಇವನು ಕೇಳಿದಾಗ ಅವ್ನು ಯಾರು ಮಾಡಿದ್ರೆ ಏನೋ ನನಗೆ ಗೊತ್ತಿಲ್ಲ, ಬಟ್ ಅವನು ರಿಯಲ್ ಸೂಪರ್ ಹೀರೋ ಅಂತ ಹೇಳ್ತಾನೆ. ಇವನು ಕೂಡ ಇವನು ಏನು ಬಾಕಿ ಹೇಳಲ್ಲ ಅಂದ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾನೆ. ಈ ಕೈಯಿಂದ ಬೆಂಕಿ ತರಿಸೋದು ಹೇಗೆ ಟೆಕ್ನಾಲಜಿನ ಆ ಥರ ತುಂಬಾ ವಿಡಿಯೋಸ್ಗಳನ್ನ ನೋಡ್ತಾನೆ. ತುಂಬಾ ಇಂಟರ್ನೆಟ್ ಅಲ್ಲಿ ಹುಡುಕ್ತಾನೆ. ಬಟ್ ಏನು ಯೂಸ್ ಆಗುತ್ತಿಲ್ಲ, ಅವ್ನಿಗೇನು ಸಿಗೋದೇ ಇಲ್ಲ. ಇವನು ಕೂಡ ಆ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಇಬ್ಬರು ಹುಡುಗರು ಯಾವ್ದೋ ಒಂದು ಹುಡುಗಿನ ಅಡ್ಡ ಹಾಕೊಂಡು ಅವಳ ಹತ್ರ ಇರೋದನ್ನೆಲ್ಲ ಕಿತ್ಕೋತಾ ಇರ್ತಾನೆ. ಈಗೋರ್ ಕೂಡ ಅವ್ರಿಬ್ರಿಗೂ ಸರಿ ಹೊಡೆದು ಅವಳನ್ನ ಮನೆ ಕರ್ಕೊಂಡು ಸ್ವಲ್ಪ ಔಷಧಿ ಆಗ್ತಾ ಇರ್ತಾನೆ ಅವ್ನ ಗಾಯಕ್ಕೆ. ಇವಳ ಹೆಸರು ಎಲಿಯಾ. ಇವಳಿಗೆ ಕಾಫಿ ಮಾಡೋಣ ಅಂತ ಈಗೋರ್ ಕೂಡ ಕಾಫಿ ತರೋಣ ಅಂತ ಹೋಗ್ತಾನೆ. ಇವಳು ಈ ಟೈಮ್ನ ಯೂಸ್ ಮಾಡ್ಕೊಂಡು ಅದೇ ಈ ಡುಬಿಯನ್ನೊಂದು ಸ್ಕೆಚ್ ಮಾಡಿದ್ನಲ್ಲ ಮತ್ತೆ ಈ ಕೇಸ್ ಬಗ್ಗೆ ಏನೆಂದು ಎಲ್ಲ ಕಲೆಕ್ಟ್ ಮಾಡಿದ್ನೋ ಅದನ್ನೆಲ್ಲ ಫೋಟೋ ತಕ್ಕೋತಾ ಇರ್ತಾಳೆ. ಈ ತರ ವಿಷಯಗಳನ್ನ ಕಲೆಕ್ಟ್ ಮಾಡೋಕೆ ಅಂತಾರೆ ಇಲ್ಲಿಗೆ ಬಂದಿರ್ತಾಳೆ. ಆ ಕಲೆಕ್ಟ್ ಮಾಡ್ಕೊಂಡು ಆ ಮನೆಯಿಂದ ಆಚೆ ಹೋಗ್ತಾಳೆ. ಪುನಃ ಅಲ್ಲಿಗೆ ಆ ಇಬ್ರು ಹುಡುಗರು ಬರ್ತಾರೆ. ಇವರಿಬ್ರನ್ನ ಕಾಸು ಕೊಟ್ಬಿಟ್ಟು ಈ ತರ ಮಾಡಕ್ ಹೇಳಿರ್ತಾರೆ. ಮತ್ತೆ ಅವ್ರಿಬ್ರಿಗೂ ಕಾಸು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇಷ್ಟ ಸಾಕಾಗಲ್ಲ, ನಮಗೆ ಜಾಸ್ತಿ ಬೇಕು ಅಂದಾಗ ಇವಳು ಕೂಡ ಪೆಪ್ಪರ್ ಸ್ಪ್ರೇ ಕಣ್ಣು ಕೊಡ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಇಲ್ಲಿ ನಮ್ಗೆ ಸರ್ಗಿಯನ್ನ ತೋರಿಸ್ತಾನೆ. ಸರ್ಗಿಯ ಅದೇ ನ್ಯೂಸ್ ನ ನೋಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಈ ಬ್ಲಾಕ್ ಸೂಟ್ ಹಾಕೊಂಡಿದ್ನಲ್ಲ ಅವ್ನ್ ಬರ್ತಾನೆ. ಸರ್ಗಿಯ ಕೂಡ ಎದುರ್ಕೊಂಡು ಇವನು ಯಾರು ಅಂತ ನೋಡ್ತಿದ್ದಾಗ ಅವಾಗ ಅವ್ನ ಫೇಸ್ ರಿವೀಲ್ ಆಗುತ್ತೆ. ಇವನ್ ಬೇರೆ ಯಾರು ಇಲ್ಲ, ಇವ್ ಫ್ರೆಂಡು ಒಲೆಗ್ ಅಂತಾನೆ. ಒಲೆಗೆ ಯಾಕೋ ಈ ರೀತಿ ಮಾಡಿದೆ ಅಂತ ಕೇಳ್ತಿರ್ಬೇಕಾದ್ರೆ ನಾನೇನ್ ಮಾಡ್ದೆ, ನೀನ್ ಇಷ್ಟಪಡೋ ತರನೇ ನಾನು ಮಾಡಿದ್ದೀನಿ ನೋಡು, ಒಳ್ಳೆಯವ್ರಿಗೆ ನ್ಯಾಯ ಸಿಕ್ತು, ಕೆಟ್ಟವ್ರು ಸತ್ತೋಗ್ಬಿಟ್ಟ, ಇದನ್ನೆಲ್ಲ ನೀನ್ ಮಾಡ್ಬಾರ್ದು ಕಣೋ, ನೀನ್ ನಿಲ್ಸ್ಬೇಕು ಅಂತ ಹೇಳ್ತಿದ್ದಾಗ ಅವನು ಕೂಡ ಎಂತಕ್ ನಿಲ್ಲಿಸ್ಬೇಕು, ಈ ತರ ಕೆಟ್ಟ ಜನರ ಸತ್ತೋಗ್ಬಿಡ್ಬೇಕು, ಇಲ್ಲ ಇದ್ ನೀನ್ ನಿಲ್ಲಿಸ್ಲೇಬೇಕು, ಇಲ್ಲಾಂದ್ರೆ ನಾನು ಈ ವಿಷಯನೆಲ್ಲ ಪೊಲೀಸ್ನವ್ರಿಗೆ ಹಾಕೊಡ್ತೀನಿ ಅಂದಾಗ ನೀನ್ ಅದ್ ಹೆಂಗ್ ಹಾಕೊಡ್ತೀಯ, ಈ ಸೂಟ್ನೆಲ್ಲ ನಾನು ತಗೊಂಡಿರೋದು ನಿನ್ ಕಂಪ್ನಿ ದುಡ್ಡಿಂದಾನೆ, ನೀನೇನಾರ ನನ್ನ ಇಟ್ಕೊಟ್ರೆ ನೀನು ಕೂಡ ತಗ್ಲಾಕೋತೀಯ. ಸೀನ್ ಕಟ್ಟಾಗಿ ನಮ್ಗೆ ರಷ್ಯಾನ ಪೂರ್ತಿ ಎಲ್ಲ ಜನಗಳಿಗೂ ವಿಮಸ್ತಿಯ ಒಂದು ಆಪ್ ನ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಇವರು, ಈ ಆಪ್ಗೆಲ್ಲ ಒಂದು ವಿಡಿಯೋ ಮೆಸೇಜ್ ಬರುತ್ತೆ.
ಆ ವಿಡಿಯೋ ಮೆಸೇಜ್ ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಈ ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ಕೊಂಡು ಹೋದಾಗ ಅದ್ರ ಓನರು ಈ ಶ್ರೀಮಂತರು ದುಡ್ಡನ್ನೆಲ್ಲ ವಾಪಸ್ ಮಾಡ್ಬಿಡ್ತಾಳೆ. ಆದ್ರೆ ಈ ಬಡವ್ರ ದುಡ್ಡನ್ನೆಲ್ಲ ಯಾರ್ದು ವಾಪಸ್ಸೇ ಮಾಡಿರೋದಿಲ್ಲ. ಹಾಗಾಗಿ ಅವಳ ಮನೆಗೆ ಇವತ್ತು ನಾನು ಬಂದಿದ್ದೀನಿ. ಇವತ್ತು ನಾನು ಇವಳನ್ನ ನಿಮ್ ಕಣ್ಣಾರೆ ನಾನು ಸಾಯಿಸ್ತೀನಿ, ಮತ್ತೆ ನಿಮ್ ದುಡ್ಡನ್ನ ನಿಮ್ಗೆ ವಾಪಸ್ ಸಿಗುತ್ತೆ ಅಂತ ಹೇಳಿ ಅವಳ ಕತ್ತಿಗೆ ಇವನ್ ಕೈಗೆ ಹಾಕುತ್ತಿದ್ನಲ್ಲ ಒಂದು ಆಯಿಲ್ ಆ ತರ ಟ್ಯೂಬ್ಗಳನ್ನ ಕತ್ತಿಗೆ ಹಾಕ್ತಾನೆ. ಅವಳು ಕೂಡ ನೀನು ಸುಮ್ಮನೆ ಬಿಡಲ್ಲ ಕಣ, ನಾನು ಪೊಲೀಸ್ನವ್ರ ಕರ್ಸಿ ನೀನು ಎನ್ಕೌಂಟರ್ ಮಾಡಿಸ್ತೀನಿ ಅಂದಾಗ ನೀನು ಬದುಕಿದ್ರೆ ತಾನೆ ನೀನು ಎನ್ಕೌಂಟರ್ ಮಾಡಿಸ್ತೀಯ ಅನ್ಬಿಟ್ಟು ಅಲ್ಲಿಗೆ ಒಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಇದರಿಂದ ಆ ಬ್ಯಾಂಕ್ ಓನರ್ ಅಲ್ಲೇ ಸತ್ತೋಗ್ತಾಳೆ. ಮತ್ತೆ ಅವಳ ಕಿಜೋರಿಲಿದ್ದ ಹಣ ಎಲ್ಲ ಆಚೆ ಬೀಳುತ್ತೆ. ಇದನ್ನೆಲ್ಲ ಜನರು ಬಂದು ಕಾಯ್ಕೋತಾ ಇರ್ತಾರೆ. ಅಂದಾಗೆ ಈ ಬ್ಲಾಕ್ ಮ್ಯಾನ್ ಸೂಟ್ ಹೆಸರು ಹೇಳಿಲ್ಲಲ್ಲ, ಇದ್ರ ಹೆಸರು ಬಂದ್ಬಿಟ್ಟು ಪ್ಲೇಗ್ ಡಾಕ್ಟರ್ ಅಂತ. ಇವನೊಂದು ಹೆಸರುನ ಇಟ್ಕೊಂಡಿರ್ತಾನೆ. ನೋಡ್ತಿದ್ದಂಗೆ ಈ ಪ್ಲೇಗ್ ಡಾಕ್ಟರು ತುಂಬಾ ಫೇಮಸ್ ಆಗಿ ಹೋಗ್ಬಿಡ್ತಾನೆ. ಇದ್ರ ನಾಳೆ ಬೆಳಗ್ಗೆಗೆ ಇಗೋರು ಆ ಜಾಗದಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಈ ಕೇಸ್ ನ ಹ್ಯಾಂಡಲ್ ಮಾಡಕ್ಕೆಂತಾನೆ ಅಮೆರಿಕದಿಂದ ಒಬ್ಬ ಬೇರೆ ಇನ್ಸ್ಪೆಕ್ಟರ್ ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಇವ್ರ ಹೆಸರು ಬಂದ್ಬಿಟ್ಟು ಯುವ್ಗೇನಿ ಅಂತ. ಯುವ್ಗೇನಿ ಇಗೋರ್ ಹತ್ರ ಬಂದ್ಬಿಟ್ಟು ಈ ಕೇಸ್ ನನಗೆ ಸಿಕ್ಕಿದೆ, ಇನ್ನಿನ್ ಜಾಗ ಖಾಲಿ ಮಾಡು ಅಂದ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ. ಇವ್ನಿಗೆ ಇಗೋರ್ ಕೊಂಡ್ರೆ ಸ್ವಲ್ಪ ಹೊಟ್ಟೆ ಉರಿ. ಇಗೋರ್ ಕೂಡ ಬೇಜಾರ್ ಮಾಡ್ಕೊಂಡು ಆಚೆ ಬರ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಇದ್ದಾನಲ್ಲ ಅವನು ಇವ್ನಿಗೆ ಕೆಲಸ ಹೋದ್ರೈತು ಬಿಡ, ನಿನಗೆ ಇನ್ನೊಂದು ಮಸ್ತಾಗಿರೋ ಒಂದು ಕೇಸ್ ಕೊಡ್ತೀನಿ ಅನ್ಬಿಟ್ಟು 12 ಫ್ರಿಡ್ಜ್ ನ ಕದ್ದಿರೋರು ಯಾರು ಅಂತ ಒಂದು ಕೇಸ್ ನ ಕೊಡ್ತಾನೆ. ಈ ಕೇಸ್ ನ ಕಂಡುಹಿಡಿಯಕ್ಕೆ ಅಂತಾನೆ ಈ ಡುಬಿ ಐತನಲ್ಲ ಅವನ್ನ ಇವನ್ ಕೆಳಗಡೆಗೆ ಹಾಕ್ತಾರೆ ಈ ಕೇಸ್ ನ ಕಂಡುಹಿಡಿಯಕ್ಕೆ ಅಂತ. ಆದ್ರೂ ಕೂಡ ಇಗೋರು ಈ ಕೇಸ್ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಈ ಕೇಸ್ ನ ನನ್ ಬಿಡ್ರಿ ಪೊಲೀಸರ ಕೈಲಿ ಕಂಡುಹಿಡಿಯಕ್ಕಾಗಲ್ಲ ಅನ್ಬಿಟ್ಟು ಆ ಕೇಸ್ ಬಗ್ಗೆ ತಿಳ್ಕೊಳ್ಳೋಕೆ ಒಬ್ಬನ ಹತ್ರ ಹೋಗ್ತಾರೆ. ಇಗೋರು ಈಗ ಇಲ್ಲಿ ಒಂದ್ ಜಾಗಕ್ಕೆ ಹೋಗ್ತಾನೆ. ಇಲ್ಲಿ ಬರೀ ಕಳ್ಳರುಗಳೇ ಇರ್ತಾರೆ. ಇಗೋರು ಒಬ್ಬನ ಹತ್ರ ಹೋಗ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಮೂಸಾ ಅಂತ. ಈ ಮೂಸಾ ಹತ್ರ ಹೋಗ್ಬಿಟ್ಟು ಈ ಕೇಸ್ ಬಗ್ಗೆ ಸ್ವಲ್ಪ ಕೇಳ್ತಾ ಇರ್ತಾನೆ. ಅವನು ಕೂಡ ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಕಣೋ, ಅಂದ್ರೆ ಇವರಿಬ್ರು ಫ್ರೆಂಡ್ಸೇ. ಈ ಕೇಸ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಕಣೋ, ಆದ್ರೆ ಈಗ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಸ್ವಲ್ಪ ಜನ ನನಗೆ ಗೊತ್ತು, ಅವ್ರ ಲಿಸ್ಟ್ಗಳನ್ನ ನಾನು ನಿನಗೆ ಕೊಡ್ತೀನಿ, ಏನ್ ಬೇಕಿದ್ರೆ ಹೋಗಿ ಅವ್ರನ್ನ ಕೇಳು ಅಂತ ಹೇಳ್ತಾನೆ. ಇವನು ಕೂಡ ಸರಿ ಲಿಸ್ಟ್ ನ ಬೇಗ ಕೊಡು ಅಂದಾಗ ಲಿಸ್ಟ್ ನ ಆಗಾಗ ಬೇಗ ಬರ್ದು ಕೊಡ್ತಾನೆ. ಇಗೋರು ಕೂಡ ಡುಬಿಯನ್ನ ಹಾಕೊಂಡು ಆ ಲಿಸ್ಟ್ ಅಲ್ಲಿರೋ ಎಲ್ಲಾ ಜನರುಗಳ ಹತ್ರ ಹೋಗಿ ಹೊಡೆದಾಡಿ ಆ ಪ್ಲೇಗ್ ಡಾಕ್ಟರ್ ಬಗ್ಗೆ ಕೇಳ್ತಾನೆ. ಅದ್ರಲ್ಲಿರೋ ಯಾರಿಗೂ ಗೊತ್ತೇ ಇರೋದಿಲ್ಲ ಇದ್ರ ಬಗ್ಗೆ ಏನ್ ವಿಷಯ ಅಂತ, ಎಂತಾನು ಗೊತ್ತಿರೋದಿಲ್ಲ ಅವ್ರಿಗೆ. ಎಲ್ಲಾರ ಹತ್ರ ಹೋಗಿ ಹೊಡೆದಾಡ್ತಾ ಇರ್ತಾನೆ. ಬಟ್ ಏನು ಯೂಸ್ ಆಗೋದಿಲ್ಲ, ಅವ್ರು ಯಾರು ಏನು ಹೇಳೋದು ಇಲ್ಲ. ಇದಾದ್ಮೇಲೆ ಸೀದಾ ಇಗೋರ್ ಇದಾನಲ್ಲ ಅವನು ಸೀದಾ ಈ ವಿಮಸ್ತಿಯ ಕಾರ್ಪೊರೇಷನ್ ಓನರ್ ಸರ್ಗಿ ಹತ್ರ ಬರ್ತಾನೆ. ಸರ್ಗಿ ಹತ್ರ ಬಂದ್ಬಿಟ್ಟು ಆ ಪ್ಲೇಗ್ ಡಾಕ್ಟರು ಆ ವಿಡಿಯೋನ ಪಬ್ಲಿಷ್ ಮಾಡಿರೋದು ನಿನ್ನ ಆಪಲ್ಲೇ, ನೀನ್ ಹೇಗಾದ್ರೂ ಮಾಡಿ ಆ ವಿಡಿಯೋ ಯಾವ ಡಿವೈಸ್ ಇಂದ ಪಬ್ಲಿಷ್ ಆಯ್ತು ಮತ್ತೆ ಆ ಜಾಗದಿಂದ ಪಬ್ಲಿಷ್ ಆಯ್ತು ಅಂತ ಏನಾದ್ರು ಹುಡುಕ್ಬೋದ ಅಂತ ಕೇಳ್ತಿರ್ಬೇಕಾದ್ರೆ ಸರ್ಗಿಯಾ ಕೂಡ ಇದೊಂದು ಯಾವ ತರ ಆಪ್ ಅಂದ್ರೆ ಇದನ್ನ ನೀವೇನೇ ಯೂಸ್ ಮಾಡಿದ್ರು ಕೂಡ ನಾವು ಅದನ್ನ ಯಾರು ಅಂತ ಕಂಡುಹಿಡಿಯಕ್ಕಾಗಲ್ಲ, ನೀವೆಂತ ಸೆಕ್ಯೂರಿಟಿನ ಯೂಸ್ ಮಾಡಿದ್ರು ಕೂಡ ನಾವು ಕಂಡುಹಿಡಿಯಕ್ಕಾಗಲ್ಲ ಅದನ್ನ ಯಾರು ಮಾಡಿದ್ರು ಅಂತ. ಈಗ ಅವ್ರು ಕೂಡ ಈ ತರ ಕಂಟ್ರೋಲ್ ಇಲ್ದಿರೋ ಆಪ್ ನ ತಗೊಂಡ್ಬಂದ್ಬಿಟ್ಟು ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅವನು ಕೂಡ ಎಲ್ಲರಿಗೂ ಪ್ರೈವೇಟ್ ಲೈಫ್ ಅನ್ನೋದು ಬೇಕೇ ಬೇಕು ಅಂತ ನಾನು ಈ ತರ ಮಾಡಿದೆ, ಆದ್ರೆ ಯಾರೋ ಒಬ್ಬ ಈ ತರ ಮಿಸ್ಯೂಸ್ ಮಾಡ್ಕೋತಾವನೆ ಅಂತ ಅವನು ಕೂಡ ಹೇಳ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಇವನು ಪಾಡಿಗೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ. ಈ ಡುಬಿನ್ ಇದಾನಲ್ಲ ಅವನು ಒಂದು ನ್ಯೂಸ್ ರಿಪೋರ್ಟರ್ ಒಂದು ಹುಡುಗಿನ ತೋರಿಸ್ತಾನೆ. ಈಗ ಅವ್ರು ನೋಡ್ತಾನೆ ಇವನು ಕಾಪಾಡಿದ್ನಲ್ಲ ಅದೇ ಹುಡುಗಿ ಇವಳು. ಇವನಿಗೆ ಗೊತ್ತಾಗುತ್ತೆ ಈಗ ಇವಳೊಬ್ಬರು ಜರ್ನಲಿಸ್ಟ್ ಅಂದ್ರೆ ಒಂದು ನ್ಯೂಸ್ ರಿಪೋರ್ಟರ್ ಅಂತ. ಇವಳು ಮಾಡಿರೋ ಸ್ಕೆಚಸ್ ನೆಲ್ಲ ಫೋಟೋ ಹೊಡ್ಕೊಂಡು ನ್ಯೂಸ್ ರಿಪೋರ್ಟರ್ ಎಲ್ಲ ಹಾಕ್ಬಿಟ್ಟಿರ್ತಾಳೆ. ಇದಾದ್ಮೇಲೆ ಇಗೋರ್ ಇದಾನಲ್ಲ ಅವನು ಈ ನ್ಯೂಸ್ ರಿಪೋರ್ಟರ್ ಯೂಲಿಯಾನ ಮನೆಗೆ ಹೋಗ್ತಾನೆ. ಯೂಲಿಯಾ ಮನೆಗೆ ಬಂದು ನೋಡ್ತಾಳೆ ಇವನ್ ಇರ್ತಾನೆ. ಅವಳ ಹತ್ರ ಈಗ ಮಾತಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಮಾಡೋ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಸರಿ ಅನ್ಬಿಟ್ಟು ಅವ್ನ್ ಲ್ಯಾಪ್ಟಾಪ್ ನೆಲ್ಲ ನೀರ್ಗೆ ಹಾಕಿ ಅಲ್ಲಿಂದ ಒಂದು ಆರ್ನಿ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಪ್ಲೇಗ್ ಡಾಕ್ಟರ್ ಒಂದು ಫ್ಯಾಮಿಲಿನ ಕಿಡ್ನಾಪ್ ಮಾಡ್ಕೊಂಡು ಒಂದು ಕಸ ಇರೋ ಜಾಗಕ್ಕೆ ತಗೊಂಡ್ಬಂದಿರ್ತಾನೆ. ಈ ಸಿಟಿಲಿ ಇವನು ಈ ಕಸನೆಲ್ಲ ಮೇಂಟೈನ್ ಮಾಡೋದು. ಇವನು ಸಿಟಿಲಿರೋ ಕಸನೆಲ್ಲ ತಗೊಂಡ್ಬಂದು ಈ ಕಡೆ ಸುರಿದು ಒಂದು ದೊಡ್ಡ ಗಲೀಜ್ ಹಾಕಿರೋ ಜಾಗನೇ ಮಾಡ್ಬಿಟ್ಟಿರ್ತಾನೆ. ಇದರಿಂದ ಪ್ಲೇಗ್ ಡಾಕ್ಟರ್ ಅವನು ಮತ್ತೆ ಅವ್ನ ಫ್ಯಾಮಿಲಿನೆಲ್ಲ ಎತ್ತಾಕೊಂಡ್ಬಂದು ಈ ಕಸದ ಮಧ್ಯೆ ಹಾಕಿ ಅವ್ರ ಫ್ಯಾಮಿಲಿಗೆ ಬೆಂಕಿ ಹಾಕಿ ಸಾಯಿಸ್ಬಿಡ್ತಾನೆ. ಇದನ್ನು ಕೂಡ ವಿಡಿಯೋ ಮಾಡಿ ಆ ವಿಮಸ್ತಿಯ ಆಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಇದಾದ್ಮೇಲೆ ಪ್ಲೇಗ್ ಡಾಕ್ಟರ್ ಇದ್ದಾರಲ್ಲ ಅವನು ತುಂಬಾ ಫೇಮಸ್ ಆಗಿ ಹೋಗ್ಬಿಡ್ತಾನೆ. ಎಲ್ಲರೂ ಕೂಡ ಅವನ್ನ ಇಷ್ಟಪಡೋಕೆ ಶುರು ಮಾಡ್ತಾರೆ. ಆದ್ರೆ ಪೊಲೀಸ್ನವರಿಗೆ ಇವನೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿರ್ತಾನೆ. ಇವನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು, ಇಲ್ಲಾಂದ್ರೆ ಇವ್ನು ಕಾನೂನೆಲ್ಲ ಕೈ ತಗೊಂಡು ಎಲ್ಲಾರನ್ನೂ ಸಾಯಿಸ್ತಾ ಇದ್ದಾನೆ ಅಂತ ಇವನು ಹುಡ್ಕೋಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಮತ್ತೆ ಈ ಕಡೆ ಸರ್ಗಿಯ ಒಲೆಗತ್ರ ಲವ್ ನಿಲ್ಸೋ, ಇದು ನಂಗೆ ಎಷ್ಟಂತ ಮಾಡ್ತೀಯೋ ಸಾಕಾಗಿತ್ಕೊಂಡು ನನ್ಗೂ ನೋಡಿ ಇದನ್ನೆಲ್ಲ ನಾನು ಇನ್ಮೇಲೆ ನಿಂಗೆ ಈ ತರ ಆಗೋಕ್ ಬಿಡಲ್ಲ ಕಣ, ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ, ನಿನ್ ವಿಷಯನೆಲ್ಲ ನಾನು ಹಾಕೊಡ್ತೀನಿ ಅಂದಾಗ ಅವನು ಕೂಡ ನೀನ್ ಹಾಗೆ ಮಾಡಿದ್ರೆ ನಿನ್ ಕಂಪ್ನಿ ಹೆಸರೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಇನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಯಾಕೆಂದ್ರೆ ಆ ಸೌಟ್ಗಳಿರೋದೆಲ್ಲ ನಿನ್ ಮನೇಲೆ, ನನ್ ಜೊತೆ ನೀನು ಕೈ ಜೋಡಿಸಿದ ಅಂತ ನಾನು ಏನಾರು ಹಾಕೊಟ್ರೆ ನೀನು ಸೀದಾ ಜೈಲ್ ಪಾಲಾಗ್ತೀಯ, ಮತ್ತೆ ನಿನ್ ಕನ್ಸೆಲ್ಲ ಹಾಳಾಗೋಗ್ಬಿಡುತ್ತೆ. ಒಳ್ಳೆ ಜನರಿಗೆ ಸಹಾಯ ಮಾಡ್ಬೇಕು ಅನ್ನೋ ಕನ್ಸೆಲ್ಲ ಹಾಳಾಗ್ಬಿಡುತ್ತೆ ನಿಂದು. ಬಾಯಿ ಮುಚ್ಕೊಂಡು ನಾನು ಹೇಳಿ ಕೆಲಸ ಮಾಡ್ಕೊಂಡು ಸುಮ್ನಿರು ಅಂತ ಹೇಳಿ ಇವನು ಸುಮ್ನಾಗಿಸ್ತಾನೆ. ಈ ಕಡೆ ಡುಬಿನ್ ಇದ್ದಾನಲ್ಲ ಅವ್ನು ಈಗ ಅವ್ರ ಮನೆಗೆ ಬಂದಿರ್ತಾನೆ. ಅವ್ನ ಮನೆನೆಲ್ಲ ನೋಡ್ತಾನೆ. ಅವ್ನ ಮನೆ ಪೂರ್ತಿ ಡಾಕ್ಟರ್ ಪ್ಲೇಗ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾನೆ. ಡುಬಿನ್ ಹಾಗೆ ಒಂದ್ ಮಾತನ್ನ ಹೇಳ್ತಾನೆ. ಈ ಪ್ಲೇಗ್ ಡಾಕ್ಟರ್ ಇದ್ದಾನಲ್ಲ ಅವನು ಅತಿ ಜಾಸ್ತಿ ಶ್ರೀಮಂತರುಗಳನ್ನ ಸಾಯಿಸ್ತಾ ಇರೋದು
ಯಾರು ಜನರಿಗೆ ಮೋಸ ಮಾಡ್ಕೊಂಡು ದುಡ್ಡು ತಿಂತಾರೋ ಅವ್ರನ್ನ ಇವ್ನು ಸಾಯಿಸ್ತಾ ಇರೋದು ಅಂದಾಗ ಈಗೋರು ಕೂಡ ಆ ತರ ಶ್ರೀಮಂತರು ಈ ಪ್ರಪಂಚದಲ್ಲಿ ಬೇಜಾನ್ ಜನ ಇದ್ದಾರೆ, ನಾವು ಯಾರಂತ ಹುಡುಕನ. ಆ ಪ್ಲೇಗ್ ಡಾಕ್ಟರ್ ಯಾವುದೇ ರೀತಿಯ ಕ್ಲೂನೇ ಬಿಡ್ತಾ ಇಲ್ಲ, ಅವನ್ನ ಹೆಂಗ್ ಹುಡುಕೋದು ಅಂತ ತಲೆನೋವಾಗಿದೆ ಅಂದಾಗ ಡೊಬಿನು ಒಂದು ವಿಷಯನ ಹೇಳ್ತಾನೆ. ಇವರೆಲ್ಲ ಶ್ರೀಮಂತರಾಗಿದ್ರು ಜನರುಗಳಿಗೆ ಮೋಸ ಮಾಡ್ಕೊಂಡು ಬದುಕಿದ್ದವರು, ಆದ್ರೆ ಒಬ್ಬ ಶ್ರೀಮಂತರ ಹುಡ್ಕೊಂಡ್ ಗ್ಯಾಪ್ ಇದೆಯಲ್ಲ, ಅವನು ಒಂದು ಚಿಕ್ಕ ಹುಡುಗಿನ ಕೊಲೆ ಮಾಡ್ಬಿಟ್ಟು ಕಾಸು ಕೊಟ್ಬಿಟ್ಟು ಬಚಾವಾಗಕ್ ನೋಡ್ದ. ಆದ್ರೆ ಪ್ಲೇಗ್ ಡಾಕ್ಟರ್ ಅವನು ಕೂಡ ಸಾಯಿಸಿದ್ರು. ಮತ್ತೆ ಇನ್ನೊಬ್ಳು ಈ ಬಡವರ ಹಣನೆಲ್ಲ ದೋಚ್ಕೊಂಡು ಈ ಶ್ರೀಮಂತರಿಗೆ ಕೊಟ್ಲು, ಅವಳನ್ನು ಕೂಡ ಪ್ಲೇಗ್ ಡಾಕ್ಟರ್ನ ಸಾಯಿಸ್ದ. ಮತ್ತೆ ಈ ಸಿಟಿಲಿರೋ ಗಲೀಜುಗಳನ್ನ ತಗೊಂಡು ಒಂದ್ ಕಡೆ ಗುಡ್ಡೆ ಹಾಕಿ ಅದರಿಂದ ಇವನೇನೋ ಒಂದು ಪ್ರಾಫಿಟ್ ಮಾಡ್ತಿದ್ದ. ಅದಕ್ಕೋಸ್ಕರ ಈ ಪ್ಲೇ ಡಾಕ್ಟರ್ ಅವನ್ನ ಸಾಯಿಸ್ಬಿಟ್ಟ. ಇವತ್ತು ಒಂದು ಗೋಲ್ಡನ್ ಡ್ರ್ಯಾಗನ್ ಅಂತ ಒಂದು ಕಸಿನೋ ಒಂದು ಕಂಪ್ನಿ ದೊಡ್ಡದಾಗಿ ಓಪನ್ ಆಗ್ತೈತೆ. ಇದರಲ್ಲಿ ತುಂಬಾ ಶ್ರೀಮಂತರುಗಳು ಇದರಲ್ಲಿ ಎಂಟರ್ ಆಗ್ತಾರೆ. ಮೋಸ್ಟ್ಲಿ ಇವತ್ತು ನಮ್ಗೆ ಈ ಪ್ಲೇಗ್ ಡಾಕ್ಟರ್ ಈ ಕಸಿನೋ ಓನರ್ ನ ಸಾಯಿಸಕ್ಕಿಂತ ಬರ್ಬೋದು, ಇವ್ ನಮ್ಗೆ ಇವತ್ತು ಎಲ್ಲಿ ಸಿಗ್ಬೋದು ಅಂದಾಗ ಇವನ್ಗೂ ಒಂದು ಐಡಿಯಾ ಸಿಗುತ್ತೆ. ಡೊಬಿನು ಮತ್ತೆ ಈ ಗೌರ್ ಹತ್ರ ನೀನ್ ಸ್ಟೈಲ್ ನ ಚೇಂಜ್ ಮಾಡ್ಕೊಬೇಕು, ಇಲ್ಲಂದ್ರೆ ಅವ್ನು ನಮ್ ಕೈಯಿಂದ ಮಿಸ್ ಆಗೋಗ್ತೇನೆ ಅಂದಾಗ ಯಾವ ರೀತಿ ಚೇಂಜ್ ಮಾಡ್ಕೊಬೇಕು, ಇವ್ರನ್ನೆಲ್ಲ ಹಂಗೆ ಬದುಕಕ್ ಬಿಡ್ಬೇಕಾ ಅಂತ ಇವರಿಬ್ರು ಮತ್ತೆ ಹೀಗೆ ಸ್ವಲ್ಪ ಜಗಳ ಆಗಿ ಟೊಬಿಯಾನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈಗೋರ್ ಇದನ್ನೆಲ್ಲ ಅವನ್ ತನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಒಂದ್ ಸೂಟು ಮತ್ತೆ ಒಂದು ಕಾರ್ನ ತಗೊಂಡು ಆ ಫಂಕ್ಷನ್ಗೆ ಬರ್ತಾನೆ. ಈಗೋರ್ ಒಳಗಡೆ ಬಂದಾಗ ಅವನ್ಗೆ ಯೂಲಿಯಾ ಸಿಗ್ತಾಳೆ. ಯೂಲಿಯಾನು ಕೂಡ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ಕಿಂತ ಬಂದಿರ್ತಾಳೆ. ಇವ್ರಿಗೆ ಯಾರಿಗೂ ಡೌಟ್ ಬರ್ಬಾರ್ದು ಅಂದ್ಬಿಟ್ಟು ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿರ್ತಾಳೆ. ಇಲ್ಲಿ ಸೆರ್ಗಿಯಾ ಈ ಕೆಸಿನೋ ಕಂಪ್ನಿ ಓನರು ಆಲ್ಬರ್ಟ್ ಹತ್ರ ಬಂದ್ಬಿಟ್ಟು, ನೀನ್ ಈ ಜಾಗನ ಹೇಗ್ ಕಟ್ತೆ, ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ಹಿಸ್ಟಾರಿಕ್ ಒಂದು ಪ್ಲೇಸ್ ಇತ್ತು, ಆ ಜಾಗನ ನೀ ಇಲ್ಲಿಗಲ್ ಆಗಿ ಬಿಡಿಸ್ಬಿಟ್ಟು ಈ ಜಾಗನ ನೀನ್ ತಗೊಂಡಿದ್ಯಾ ಅಂತ ಅವ್ನಿಗೆ ಇರಿಟೇಟ್ ಮಾಡ್ತಿರ್ಬೇಕಾದ್ರೆ ಆ ಆಲ್ಬರ್ಟ್ ಕೂಡ ಅವ್ರ ಸೆಕ್ಯೂರಿಟಿ ಗಾರ್ಡ್ ನ ಕರ್ಸ್ಬಿಟ್ಟು ಇವನ್ನ ಆಚೆ ಹಾಕಕ್ ನೋಡ್ತಾರೆ. ಆಗ ಅಲ್ಲಿಗೆ ಈ ಪ್ಲೇಗ್ ಡಾಕ್ಟರ್ ನ ಇನ್ಸ್ಪೈರ್ ಆಗಿ ತಗೊಂಡಿರೋ ಕೆಲವು ಕಳ್ಳರುಗಳು ಬಂದ್ಬಿಟ್ಟು ಅಲ್ಲಿರೋ ಎಲ್ಲಾರನು ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸರ್ಗೆ ಕೂಡ ಇಲ್ಲಿರೋರ್ಗೆ ಯಾರಿಗೂ ಏನು ಮಾಡ್ಬೇಡಿ, ನಾನ್ ನಿಮ್ಗೆ ಕಾಸು ಬೇಕಾದ್ರೂ ಕೊಡ್ತೀನಿ, ಇಲ್ಲಿರೋರು ಯಾರಿಗೂ ಏನು ಆಗ್ಬಾರ್ದು ಅಂತ ಕೇಳ್ತಾ ಇರ್ಬೇಕಾದ್ರೆ ಆ ಟೀಮ್ ನ ಲೀಡರು ಕಾಸು ಕೊಡ್ತೇನೆ ಇನ್ ಅಜ್ಜಿ ಅಂತ ಎತ್ತು ಗುತ್ತಾನೆ, ಗೊತ್ಬಿಟ್ಟು ಇವನ್ನ ಸಾಯಿಸೋಕ್ಕಿಂತ ಬರ್ತಾನೆ. ಇದನ್ನ ನೋಡ್ತಿದ್ದ ಈಗೋರು ಒಂದು ಗ್ಲಾಸ್ ದಿಂದ ಹೊಡೆದ್ಬಿಟ್ಟು ಅಲ್ಲಿರೋ ಎಲ್ಲಾರ ಹತ್ರನು ಫೈಟ್ ಮಾಡಕ್ ಶುರು ಮಾಡ್ತಾನೆ. ಸೂಪರ್ ಆಗಿ ಎಲ್ಲರಿಗೂ ಮಸ್ತಾಗಿ ಹೊಡಿತಾ ಇರ್ತಾನೆ. ಈ ಕಡೆ ಯುಲಿಯಾ ಅದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇರ್ತಾಳೆ, ಯಾಕಂದ್ರೆ ಅವಳಿಗೆ ಬೇಕಾಗಿರುತ್ತದು. ಈ ಕಡೆ ಹೊಸದಾಗಿ ಪೊಲೀಸ್ ಆಫೀಸ್ ಬಂದಿರ್ತಾನಲ್ಲ ಅವನು ಡುಬಿನ್ ಹತ್ರ, ನೀವು ಯಾಕೆ ಕೇಸ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತು, ನಿಮ್ಗೆ ಯಾವ ಕೇಸ್ ಕೊಟ್ಟಿದ್ದ ಆ ಕೆಲಸ ಮಾತ್ರ ಮಾಡ್ಬೇಕಿತ್ತು, ಆದ್ರೆ ನೀವು ಈ ಕೇಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀರಾ, ಇದರಿಂದ ನೀನ್ ಜೈಲ್ಗೆ ಹೋಗ್ಬೋದು, ಆ ರೀತಿ ಹೋಗ್ಬಾರ್ದು ಅಂದ್ರೆ ಈಗೋರ್ ಮತ್ತೆ ನೀನು ಏನೇನ್ ಮಾಡ್ತಿದ್ದೀರಾ ಅಂತ ಎಲ್ಲ ನಮಗೆ ಹೇಳ್ಬೇಕು ಅಂದಾಗ ಇವನು ಕೂಡ ಭಯ ಪಡ್ಕೊಂಡು ಎಲ್ಲಾ ವಿಷಯ ಹೇಳ್ಬಿಟ್ಟಿರ್ತಾನೆ. ಇಲ್ಲಿ ಈಗೋರ್ ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ಎಲ್ಲಾನು ಸ್ಟಾಪ್ ಮಾಡ್ಬಿಟ್ಟು ಎಲ್ಲಾನು ಲಾಕ್ ಮಾಡ್ಕೋತಾನೆ. ಸ್ವಲ್ಪ ಜನ ಅಲ್ಲಿಂದ ಓಡೋಗ್ಬಿಡ್ತಾರೆ. ಸೆರ್ಗಿಯಾ ಈಗೋರ್ ಹತ್ರ ಬಂದ್ಬಿಟ್ಟು, ಥ್ಯಾಂಕ್ ಯು ನನ್ನ ಲೈಫ್ ಉಳಿಸೋದಕ್ಕೆ ಅಂದ್ಬಿಟ್ಟು ಅವನಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು, ಹಿಂಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ನನ್ನ ಹತ್ರ ಬಾ ಅಂದ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾನೆ. ಈಗೋರು ಪೊಲೀಸ್ ಆಫೀಸ್ ಹತ್ರ ಬರ್ತಾನೆ. ಅವನು, ನಿನಗೆ ಯಾವ ಕೆಲಸ ಕೊಟ್ಟಿದ್ದ ಆ ಕೆಲಸ ಮಾಡ್ಬೇಕಿತ್ತು, ಆದ್ರೆ ಈ ಕೆಲಸ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ, ಇದರಿಂದ ನೀ ಈ ಕೆಲಸನ ಕಳ್ಕೊತೀಯಾ ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ಬೇಜಾರ ಕೂತಿರ್ಬೇಕಾದ್ರೆ ಯೂಲಿಯಾ ಬಂದ್ಬಿಟ್ಟು, ನೀನ್ ಫೈಟ್ ಮಾಡೋದನ್ನ ನಾನು ವಿಡಿಯೋ ಮಾಡಿದ್ದೀನಿ, ಇದನ್ನ ಪಬ್ಲಿಕ್ ಮಾಡ್ತೀನಿ ನೋಡಿ, ನೀನು ಒಂದೇ ನಿಮಿಷಕ್ಕೆ ಹೀರೋ ಆಗೋಯ್ತೀಯ ಅಂದಾಗ ಏನೋ ತೋರ್ಸು ಅಂದ್ಬಿಟ್ಟು ಆ ಫೋನ್ ಇಟ್ಕೊಂಡು ಮುಗ್ದಾಕ್ಬಿಡ್ತಾನೆ. ಇದರಿಂದ ಅವಳಿಗೂ ಬೇಜಾರಾಗ್ಬಿಡುತ್ತೆ. ಇದ್ರ ನಾಳೆ ಬೆಳಗ್ಗೆಗೆ ಈ ಗೌರ್ನ ಆ ಪೊಲೀಸ್ ಆಫೀಸರು ಪರ್ಮಿಷನ್ ಇಲ್ದಲೆ ಈ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿರೋದ್ರಿಂದ ಅವನ್ನ ಆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಇವನು ಕೂಡ ತುಂಬಾ ಬೇಜಾರಾಗಿ ಅಲ್ಲಿಂದ ಆಚೆ ಬರ್ತಾನೆ. ಹೀಗೆ ನೈಟು ಈಗೋರ್ ಮತ್ತೆ ಆ ಸುಪೀರಿಯರ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರ್ತಾರೆ. ಬೇಜಾರ್ ಮಾಡ್ಕೊಂಬೇಡ ಬಿಡ, ಮುಂದೆ ಅದರ ನಿನ್ಗೂ ಎತ್ತರ ಚೆನ್ನಾಗಿರೋ ಕೆಲಸ ಸಿಗುತ್ತೆ, ನಿನ್ಗೂ ಒಂದು ಜವಾಬ್ದಾರಿ ಬರುತ್ತೆ, ಇನ್ ಯಾಕೆ ಮದ್ವೆ ಆಗ್ಬಾರ್ದು ಅಂತ ಕೇಳಿದಾಗ ನಿನ್ ಸಿಂಗಲ್ ಆಗಿರೋಕೆ ಇಷ್ಟ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನ್ ಅಂಕಲ್ ಕೂಡ, ಇಲ್ಲ ಕಣೋ ನೀನು ಒಂದು ಲೈಫ್ ನ ಕಟ್ಕೋ, ನಿನ್ಗೆ ಜವಾಬ್ದಾರಿ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ. ನಿಮ್ಗೂ ಕೂಡ ಅದು ಅರ್ಥ ಆಗಿ ಸೀದಾ ಯೂಲಿಯಾ ಮನೆಗೆ ಹೋಗ್ತಾನೆ. ಇಲ್ಲಿ ಹತ್ರ ಹೋಗ್ಬಿಟ್ಟು ಅವಳಿಗೆ ಸಾರಿ ಕೇಳ್ತಾ ಇರ್ತಾನೆ. ನಿನ್ ಫೋನ್ ಆ ರೀತಿ ಮಾಡಿರೋಕೆ ಸಾರಿ ಅನ್ಬಿಟ್ಟು ಅವ್ನಿಗೆ ಹೊಸ ಫೋನ್ ನ ಕೊಟ್ಬಿಟ್ಟು ಲ್ಯಾಪ್ಟಾಪ್ ನ ಆದಷ್ಟು ಬೇಗ ವಾಪಸ್ ತಂದು ಕೊಡ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದಾದ್ಮೇಲೆ ಈಗೋರ್ ಇದನ್ನೆಲ್ಲ ಈ ಲೋಷನ್ ನ ಮೀಟ್ ಮಾಡೋಣ ಅಂತ ಆ ಅನಾಥಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಅನಾಥಾಶ್ರಮದ ಬಗ್ಗೆ ಸ್ವಲ್ಪ ವಿಚಾರಿಸ್ತಿರ್ಬೇಕಾದ್ರೆ ಇವ್ರಿಗೆ ಅನಾಥಾಶ್ರಮದ ವಾರ್ಡನ್ ಕೂಡ ಇವ್ನಿಗೆ ಕೆಲವು ಫೋಟೋಸ್ ಗಳನ್ನ ತೋರಿಸ್ತಾ ಇರ್ತಾರೆ. ಈ ಒಲೆಗ್ ಮತ್ತೆ ಸೆರ್ಗಿಯಾ ತುಂಬಾ ಒಳ್ಳೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ. ಇವರಿಬ್ರು ಅನಾಥಾಶ್ರಮದಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ಕೊಂಡು ಬೆಳೆದವರು. ಈಗ ಅವರು ತುಂಬಾ ದೊಡ್ಡ ಕಂಪ್ನಿಯಾಗಿ ಈ ಅನಾಥಾಶ್ರಮಕ್ಕೆ ಇವರಿಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ. ಒಲೆಗು ಮುಂದೆ ಆರ್ಮಿಗೆ ಜಾಯಿನ್ ಆಗ್ಬಿಟ್ಟ. ಆದ್ರೆ ಸೆರ್ಗಿಯಾ ತುಂಬಾ ಚೆನ್ನಾಗಿ ಓದ್ಕೊಂಡು ಒಂದು ಕಂಪ್ನಿನ ಸೃಷ್ಟಿ ಮಾಡ್ಕೊಂಡ. ಮತ್ತೆ ಈಗೋರ್ಗೆ ಇನ್ನೊಂದು ಬುಕ್ ಸಿಗುತ್ತೆ. ಆ ಬುಕ್ ಅಲ್ಲಿ ಈ ಸೆರ್ಗಿಯಾ ಚಿಕ್ಕ ವಯಸ್ಸಲ್ಲಿ ಡ್ರಾ ಮಾಡ್ತಿರೋ ಡ್ರಾಯಿಂಗ್ ಗಳನ್ನೆಲ್ಲ ನೋಡ್ತಾ ಇರ್ತಾನೆ. ಇಲ್ಲಿ ಇವನಿಗೆ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ, ಈ ಪ್ಲೇಗ್ ಡಾಕ್ಟರ್ ಬೇರೆ ಯಾರು ಅಲ್ಲ ಈ ಸೆರ್ಗಿಯಾ ಅಂತಾನೆ. ಈಗ ಈಗೋರು ಸೀದಾ ಸೆರ್ಗಿಯಾ ಹತ್ರ ಹೋಗ್ತಾನೆ. ಸೆರ್ಗಿಯಾ ಹತ್ರ ಹೋಗ್ಬಿಟ್ಟು ನಿನ್ನ ಅಂಡರ್ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ನಾನು ಕೂಡ ಯಾಕೆ ಅಂದಾಗ, ಯಾಕೆಂದ್ರೆ ನೀ ಇಷ್ಟು ದಿನ ಈ ಜನರುಗಳನ್ನೆಲ್ಲ ಪ್ರಾಣಗಳನ್ನ ತೆಗಿತಿದ್ದಲ್ಲ ಅದಕ್ಕೆ ಅಂತ. ನಾನೇ ತೆಗಿತಿದ್ದೆ ಅಂತ ಏನ್ ಪ್ರೂಫ್ ಐತೆ ನಿನ್ನ ಹತ್ರ ಅಂದಾಗ ಒಂದು ಕಾಂಟ್ರಾಕ್ಟ್ ಶೀಟ್ ನ ಕೊಡ್ತಾನೆ. ಅದ್ರಲ್ಲಿ ಈ ದೊಡ್ಡ ದೊಡ್ಡ ವೆಪನ್ಸ್ ಗಳನ್ನೆಲ್ಲ ಮಾಡೋ ಒಂದು ಕಂಪ್ನಿಯಿಂದ ಇವನೊಂದು ಸೂಟ್ ಬೂಟ್ ನ ರೆಡಿ ಮಾಡಿಸ್ಕೊಂಡಿರ್ತಾನೆ. ಅದ್ ಬೇರೆ ಯಾವ್ದು ಅಲ್ಲ, ಈ ಪ್ಲೇಗ್ ಡಾಕ್ಟರ್ ಹಾಕೊಂಡಿರ್ತಾನಲ್ಲ ಸೇಮ್ ಅದೇ ಸೂಟೇ ಅದು. ಆ ಸೂಟ್ ನ ಡಿಸೈನ್ ಕೂಡ ನೀನೇ ಮಾಡಿಸ್ಕೊಂಡಿದ್ದೆ. ಆ ಬುಕ್ ಇಲ್ಲಿದೆ ನೋಡು,
ಇದು ನೀನ್ ಚಿಕ್ಕ ವಯಸ್ಸಿಂದನೂ ಒಂದು ಡ್ರಾಯಿಂಗ್ ನ ಮಾಡ್ತಿದ್ದೆ ನೀನು, ಇದೇ ತರ ಸೂಟ್ ನ ರೆಡಿ ಮಾಡಿಸ್ಕೊಂಡಿದ್ದೆ ನೀನು. ಇವನು ಕೂಡ ಇದನ್ನ ನಾನ್ ಮಾಡಿಲ್ಲ ಒಲೆಗ್ ಮಾಡಿದ್ದು ಅಂತ ಹೇಳ್ತಾನೆ. ಈಗೋರ್ ಕೂಡ ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡಿದ್ದೆ ಇದು ಒಲೆಗ್ ಮಾಡ್ತಿರೋದು ಅಂತ, ಆದ್ರೆ ಒಲೆಗೂ ಆರ್ಮಿಲಿ ಇರ್ಬೇಕಾದ್ರೆ ಎಷ್ಟೋ ವರ್ಷಗಳ ಹಿಂದೆನೆ ಸತ್ತೋಗ್ಬಿಟ್ಟಿದ್ದಾನೆ ಅವನು. ಇವನು ಕೂಡ ಇದು ನಾನ್ ಮಾಡಿಲ್ಲ ಕಣೋ ಒಲೆಗ್ ಮಾಡಿರು ಅಂತ ಹೇಳ್ತಿದ್ರೆ, ಆದ್ರೆ ಇವನು ಅದನ್ನ ನಂಬ್ತಾನೆ ಇರೋದಿಲ್ಲ. ಹಾಗೆ ಈಗೋರ್ಗೆ ಒಂದ್ ಬಾಟ್ಲರ್ ಹೊಡೆದು ಅವನ ಪ್ರಜ್ಞೆಗೆ ಬೆಳೆಸ್ಬಿಡ್ತಾನೆ. ಈಗ ಇಲ್ಲಿ ಗೊತ್ತಾಗುತ್ತೆ ನೋಡಿ ಈ ಮೂವಿ ಟ್ವಿಸ್ಟ್, ಪ್ಲೇಗ್ ಡಾಕ್ಟರು ಬೇರೆ ಯಾರು ಇಲ್ಲ, ಈ ಒಲೆಗೂ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಈ ಸೆರ್ಗಿ ಅದು ಪ್ಲೇಗ್ ಡಾಕ್ಟರು ಇವನೇ ಆಗಿರ್ತಾನೆ. ಇವಂಗ ಒಂಥರ ಮಲ್ಟಿಪಲರ್ ಡಿಸಾರ್ಡರ್ ಇರುತ್ತೆ. ಈ ಮೂವಿ ನೋಡಿ ನಂಗೊಂದು ಮೂವಿ ಜ್ಞಾಪಕ ಬಂತು, ಯಾವ್ದಂತ ಗೊತ್ತಾಯ್ತಾ? ಈ ಅಪರಿಚಿತ ಅಂತ ಒಂದು ಮೂವಿ ಇದೆ, ಅದರಲ್ಲಿ 3 ಡಿಸಾರ್ಡರ್ ಇರುತ್ತೆ, ಸೇಮ್ ಇದೇ ತರ. ಈಗ ನಮ್ದೊಂದು ಚೈಲ್ಡ್ ಸ್ಟೋರಿ ತೋರಿಸ್ತಾರೆ. ಆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾಯಿನ ಸಾಯಿಸಕ್ ಹೋಗಿರ್ತಾರಲ್ಲ 3 ಜನರು, ಅವ್ರನ್ನ ಬೆಂಕಿಗೆ ಹಾಕಿ ಇವನೇ ಸಾಯಿಸ್ಬಿಟ್ಟಿರ್ತಾನೆ. ಮತ್ತೆ ಪೊಲೀಸ್ನವರು ಇವನ ಹತ್ರ ಏನು ಬಂದು ಕೇಳಿದಾಗ ನನ್ಗೇನು ಗೊತ್ತಿಲ್ಲ, ನಾನು ಬರೀ ನನ್ನ ನಾಯಿ ಜೊತೆ ಆಟ ಆಡ್ತಿದ್ದೆ ಅಂತ ಸುಳ್ಳು ಹೇಳ್ತಾನೆ. ಇವನ್ಗೆ ಅವಾಗಿಂದಾನು ಈ ತರ ಮಲ್ಟಿಪಲ್ ಡಿಸಾರ್ಡರ್ ಇರುತ್ತೆ. ಇವನ್ಗೆ ಒಲೆಗಂದ್ರೆ ತುಂಬಾ ಇಷ್ಟ. ಇವನ್ಗೆ ಒಲೆಗೆ ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅನ್ಬಿಟ್ಟು ಇನ್ ಮೈಂಡಲ್ಲಿ ಕುಂತ್ಕೊಂಡ್ಬಿಟ್ಟೇ ಇರುತ್ತಿದ್ದು. ಒಂದೊಂದು ಡಾರ್ಕ್ ಸೈಡ್ ಇರುತ್ತೆ ಈ ಕಡೆ. ಇವನು ಕೂಡ ಎಷ್ಟೋ ಟ್ರೈ ಮಾಡ್ತಾನೆ, ಇದು ನಾನ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡೋಕೆ, ಬಟ್ ಇವನ್ ಕೈಲಿ ಆಗ್ತಾನೆ ಇರೋದಿಲ್ಲ. ಅದು ನಾನೇ ಮಾಡ್ತಾ ಇರೋದು ಅಂತ ಇವನು ಗೊತ್ತಾಗ್ತಾನೆ ಇರುತ್ತೆ. ನಮಗೆ ತೋರಿಸಿರೋದು ಮಾತ್ರ ಒಲೆಗ್ ಮಾಡಿರೋ ತರ ತೋರಿಸಿರ್ತಾರೆ, ಅದೇ ಇದನ್ನೆಲ್ಲ ಮಾಡಿರೋದು ಅಂದ್ರೆ ಈ ಸೆರ್ಗಿಯಾನೆ ಎಲ್ಲಾನು ಮಾಡಿರೋದು. ಈಗ ಇವ್ನಿಗೆ ವಿಧಿ ಇಲ್ದಲೆ ಇವನ್ ಬಚಾವ್ ಮಾಡ್ಕೊಬೇಕು ಅಂತ ಆ ಇಗೋರ್ಗೆ ಇವನ್ ಡ್ರೆಸ್ ನ ಹಾಕ್ಬಿಟ್ಟು ಪೊಲೀಸ್ನವ್ರನ್ನೆಲ್ಲ ಅಲ್ಲಿಗೆ ಕರೆಸ್ಬಿಟ್ಟಿರ್ತಾನೆ. ಈ ಇಗೋರ್ ಕೂಡ ಇವನ್ನ ಡ್ರೆಸ್ ಅಲ್ಲಿ ನೋಡಿ ಈಗೇನಾರು ಇವ್ರನ್ನ ನನ್ನ ನೋಡ್ಬಿಟ್ರೆ ನನ್ನನ್ನೇ ನಿಜವಾದ ಪ್ಲೇ ಡಾಕ್ಟರ್ ಅನ್ಕೊಂಡ್ಬಿಡ್ತಾರೆ ಅನ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊತಾ ಇರ್ತಾನೆ. ಎಲ್ಲಾರ ಕೈಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಡುಬಿನು ಒಂದ್ ಚಾ ಕೊಟ್ಬಿಟ್ಟು ಪ್ರಜ್ಞೆ ಬೀಳಿಸ್ಬಿಡ್ತಾನೆ. ಬಟ್ ಆದ್ರೆ ಡುಬಿನ್ಗೂ ಗೊತ್ತಿರೋದಿಲ್ಲ ಈ ಮಾಸ್ಕ್ಗಳ ಕಡೆ ಇವನ್ ಪಾರ್ಟ್ನರ್ ಇಗೋರ್ ಇದಾನೆ ಅಂತ. ಸೀದಾ ಇಗೋರ್ನ ತಗೊಂಡೋಗಿ ಸ್ಟೇಷನ್ಗೆ ಹಾಕ್ತಾರೆ. ಮತ್ತೆ ಅವ್ನ ಮನೇಲೆಲ್ಲ ಈ ಡಾಕ್ಟರ್ ಪ್ಲೇಗ್ ಅವ್ನ ಕೈಗೆ ಹಾಕೋತಿದ್ನಲ್ಲ ಒಂಥರ ಇಂಜೆಕ್ಷನ್, ಅದನ್ನೆಲ್ಲ ಸಿಕ್ಕೋ ತರ ಮಾಡ್ಬಿಟ್ಟಿರ್ತಾನೆ. ಇಲ್ಲಿ ಈಗೋರ್ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಈಗೋರ್ ಕೂಡ ಅದು ನಾನಲ್ಲ, ಅದು ಸೆರ್ಗಿಯ ಮಾಡ್ತಾ ಇರೋದು, ಇದು ನಾನಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅವ್ನು ನಂಬ್ತಾನೆ ಇರೋದಿಲ್ಲ. ಇಲ್ಲಿ ಯೂಲಿಯಾ ಇದ್ದಾಳಲ್ಲ, ಅವಳು ಲಾಯರ್ನ ವೇಷ ಹಾಕೊಂಡು ಇವನ ಹತ್ರ ಮಾತಾಡೋಕ್ಕಿಂತ ಬರ್ತಾಳೆ. ಇದು ನೀನ್ ಮಾಡಿಲ್ಲ ಅಂತ ನನಗೆ ಗೊತ್ತು, ಆದ್ರೆ ನಾನು ಹಿಂಗೆ ಸಹಾಯ ಮಾಡ್ತೀನಿ ಅಂತಂದಾಗ ನನಗೆ ಹಿಂಗೆ ಸಹಾಯ ಬೇಡ, ನಾನು ಹೇಗಾದ್ರೂ ಮಾಡಿ ಇಲ್ಲಿ ತಪ್ಪಿಸ್ಕೊಂಡು ನಾನು ಫಸ್ಟ್ ಹೋಗಿ ಆ ಪ್ಲೇಗ್ ಡಾಕ್ಟರ್ನ ಹಿಡಿಲೇಬೇಕು ಅಂತ ಇದ್ದಾಗ ಇವಳು ಕೂಡ ಒಂದು ಫೈಲ್ ಒಳಗಡೆ ಒಂದು ಕ್ಲಿಪ್ನ ಹಾಕಿರ್ತಾಳೆ. ಅದನ್ನ ಇವನು ಎತ್ಕೊಂಡು ಗೇಟ್ನ ಓಪನ್ ಮಾಡ್ತಿರ್ಬೇಕಾದ್ರೆ ಡುಬಿನ್ ಬರ್ತಾನೆ. ಡುಬಿನ್ ಇವನಿಗೆ ಒಂದು ಪೊಲೀಸ್ ಡ್ರೆಸ್ ನ ಕೊಡ್ತಾನೆ. ಇವರಿಬ್ರು ಅದನ್ನ ಹಾಕೊಂಡು ಆಚೆ ಬಂದಾಗ ಯೂಲಿಯಾ ಇದ್ದಾಳಲ್ಲ, ಅವಳು ಒಂದು ಕಾರ್ನ ತಗೊಂಡು ಇವರಿಬ್ರನ್ನ ತುಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವರಿಬ್ರು ಸೇರ್ಕೊಂಡು ಇವನ್ನ ಇಲ್ಲಿಂದ ಬಚಾವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಇಗೋರ್ ಇದಾನಲ್ಲ, ಅವನು ಸೀದಾ ತನ್ನ ಫಾದರ್ನ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ತನ್ನ ಜಾಕೆಟ್ ಬಟ್ಟೆಗಳನ್ನೆಲ್ಲ ಹಾಕೊಂಡು ಒಂದು ಬೈಕ್ ತಗೊಂಡು ಹೋಗ್ತಾನೆ. ಯೂಲಿಯನ್ ಕೂಡ ಹುಷಾರಾಗಿ ಹೋಗು, ಯಾವ್ದೇ ರೀತಿ ತೊಂದರೆ ಮಾಡ್ಕೊಂಬೇಡ ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಶುರು ಆಗುತ್ತೆ ನೋಡಿ ಈಗ ರಿಯಲ್ ಫೈಟ್. ಇಲ್ಲಿ ಅವನ ಹತ್ರ ಫೈಟ್ ಮಾಡೋಕ್ಕಿಂತ ಮುಂಚೆ ಇವನಿಗೆ ಒಂದು ಇಮ್ಯಾಜಿನೇಷನ್ ಒಂದು ಪವರ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇವನು ಇಮ್ಯಾಜಿನೇಷನ್ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅವನ್ನ ಹೇಗೆಲ್ಲ ಹಿಡಿಬಹುದು ಅಂತ ನೋಡ್ತಾ ಇರ್ತಾನೆ. ಆದ್ರೆ ಪ್ರತಿ ಸಲ ಇವ್ನು ಸತ್ತೋಗ್ತಾ ಇರ್ತಾನೆ, ಇಲ್ಲ ಡುಬಿಯಾನ್, ಇಲ್ಲಾಂದ್ರೆ ಯೂಲಿಯಾ ಇದ್ದಾಳಲ್ಲ ಅವಳು, ಇವರಿಬ್ರು ಕೂಡ ತಪ್ಪಿಸ್ಕೊಂಡು ಇವನ್ ಜಾಗಕ್ಕಿಂತ ಸಹಾಯ ಮಾಡಕ್ಕಿಂತ ಬಂದಿರ್ತಾನೆ ಇವ್ರಿಗೆ. ಇಲ್ಲಾಂದ್ರೆ ಅವರಿಬ್ರು ಸತ್ತೋಗ್ತಾ ಇರ್ತಾರೆ. ಏನ್ ಮಾಡಿದ್ರು ಅವನ್ನ ಅಟ್ಯಾಕ್ ಮಾಡಕ್ಕೆ ಆಗ್ತಾ ಇರ್ತಿಲ್ಲ. ಹಿಂಗ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಸೆರ್ಗಿ ಇದನ್ನೆಲ್ಲ ಅವನೊಂದು ವಿಡಿಯೋನ ಅಪ್ಲೋಡ್ ಮಾಡ್ಬಿಡ್ತಾನೆ. ಈ ವಿಡಿಯೋ ನೋಡ್ತಿದ್ರ ಅಂದ್ರೆ ನನ್ನೆಲ್ಲ ಹಿಡ್ದಾಕ್ಬಿಟ್ಟಿರ್ತಾರೆ. ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಈಗ ಇವೆಲ್ಲ ನಮ್ಗಿಂತ ಶ್ರೀಮಂತರ ಇರೋರ್ನೆಲ್ಲ ಹೊಡೆದು ಸಾಯಿಸ್ರಿ, ಎಲ್ಲಾರನ್ನೂ ಒಂದೇ ಸಮಕ್ಕೆ ತಗೊಂಡ್ಬರ್ರಿ, ಆಗ ಎಲ್ಲರೂ ಕೂಡ ಇಲ್ಲಿ ನಾರ್ಮಲ್ ಆಗಿ ಇರ್ತಾರೆ, ಯಾರು ಕೂಡ ಒಬ್ರು ಮೇಲೂ ಕೀಳು ನೋಡೋದಿಲ್ಲ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಇವನ್ ಫ್ಯಾನ್ಸ್ ಗಳಿರ್ತಾರೆ, ಎಲ್ಲ ದಂಗೆ ಎದ್ದು ಬಿಡ್ತಾರೆ. ಎಲ್ಲರೂ ಕೂಡ ಶ್ರೀಮಂತರನ್ನೆಲ್ಲ ಹೊಡೆದು ಸಾಯಿಸೋಕೆ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇವನು ಕೂಡ ಈ ಕಡೆ ಸೂಪರ್ ಆಗಿ ಇವನ ಹತ್ರ ಹೊಡೆದಾಡ್ತಾ ಇರ್ತಾನೆ. ಈಗ 3 ಜನ ಸೇರ್ಕೊಂಡು ಇವನಿಗೆ ಸರಿ ಹೊಡೆದು ಇವನ್ನ ಲಾಕ್ ಮಾಡ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ ಆಗ್ತೀನಿ ಅಂದಾಗ ಸೆರ್ಗಿ ಆಗ ನನ್ನ ಪೊಲೀಸ್ ಸ್ಟೇಷನ್ಗೆ ಆಗ್ತೀಯಾ, ಅದು ಅಸಾಧ್ಯ, ಯಾಕೆಂದ್ರೆ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ನೀನು ಈ ಕೇಸಿನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನನ್ಗೆ ಈ ಡ್ರೆಸ್ ನ ಹಾಕಿ ನನ್ನನ್ನ ಪ್ಲೇಗ್ ಡಾಕ್ಟರ್ ಆಗಿ ಮಾಡಿದ್ಯಾ ಅಂತ ನಾನು ಹೇಳ್ತೀನಿ, ಆಗ ನಿನ್ ಮಾತು ಯಾರು ನಂಬ್ತಾರೆ ಅಂದಾಗ ಆಗ ಯೂಲಿ ಇದ್ದಾಳಲ್ಲ ಅವಳು ತಲೆ ಕೆಡ್ಸ್ಕೊಂಡ್ಬಿಡಕಣ, ನೀನ್ ಮಾತಾಡಿದೆಲ್ಲ ನನ್ ಕೈಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ. ಇದನ್ನ ಹೇಗೆ ರೆಕಾರ್ಡ್ ಮಾಡಿದ್ಲು ಅಂದ್ರೆ ಇಗೋರ್ ಕತ್ ಹತ್ರ ಒಂದು ರೆಕಾರ್ಡಿಂಗ್ ಚಿಪ್ ನ ಹಾಕಿರ್ತಾಳೆ. ಹಗ್ ಮಾಡೋ ಟೈಮಲ್ಲಿ ಅವನ್ನ ಸೀದಾ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮೇಜರ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಇವರೆಲ್ಲರಿಗೂ ಟ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಇನ್ನೊಬ್ಬನ್ ಕರ್ಸಿರ್ತಾನಲ್ಲ, ಅವ್ನ್ ಬಂದ್ಬಿಟ್ಟು ಆದಷ್ಟು ಬೇಗ ನಿಮ್ನ 3 ಜನನ ಜೈಲ್ಗೆ ಹಾಕ್ಸ್ತೀನಿ ಅಂದಾಗ ತಗೋವಂತ ಒಂದ್ ಮೇಜರ್ ಅವ್ನ್ ಗೊತ್ತ ನೋಡ್ರಿ, ಕೊಟ್ಟಿರೋ ಕೇಸ್ ನ ನೀನ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಇವಾಗ ಬಂದವನ್ ಎಗರಾಡಕ್ಕೆ ಅನ್ಬಿಟ್ಟು ಅವ್ನ್ಗೊಂದ್ ಗೊತ್ತಾನೆ ಅಷ್ಟೇ ಸೈಲೆಂಟ್ ಆಗಿ ಹೋಗ್ಬಿಡ್ತಾರ ಅವರು ಎಲ್ಲಾರು. ಈಗವ್ರಿಗೂ ಕೂಡ ಲೈಫ್ ಪಾರ್ಟ್ನರ್ ಸಿಕ್ಕಿದ್ಲು, ಅದೇ ಯಾರಲ್ಲ ಇವಳೆ ಸೀನ್ ಕಟ್ ಆಗಿ ಇವ್ರ 3 ಜನ ಒಂದು ಟಾಪ್ ಮೇಲೆ ತೋರಿಸ್ತಾರೆ. ಇವ್ರ 3 ಜನ ಕೂಡ ಇವ್ರ 3 ಜನ ಡಿಸೈಡ್ ಮಾಡ್ಕೋತಾರೆ. ಇವ್ರ 3 ಜನ ಒಂದು ಟೀಮ್ ಮಾಡ್ಕೊಂಡು ಇದೇ ರೀತಿ ಕಳ್ಳರುಗಳನ್ನೆಲ್ಲ ಹಿಡಿದು ಹಾಕೊಂಡು ಲೈಫ್ ನ ಲೀಡ್ ಮಾಡೋಣ ಅಂತ ಇವ್ರಿಗೂ ಕೂಡ ಈಗೋರ್ ಕಂಡ್ರೆ ಇಷ್ಟ ಇರುತ್ತೆ. ಇಲ್ಲಿಗೆ ಈ ಮೂವಿ ಕಟ್ ಆಗಿ ಪೋಸ್ಟ್ ಕ್ರೆಡಿಟ್ ಸೀನ್ ಕಡಿಕೆ ಹೋಗುತ್ತೆ. ಈ 12 ಫ್ರಿಜ್ ನ ಕಳ್ತನ ಮಾಡಿದ್ರಲ್ಲ ಅವ್ರನ್ನೆಲ್ಲರನ್ನು ಹಿಡಿದಾಕ್ಬಿಟ್ಟಿರ್ತಾನೆ ಈಗೋರು. ಮತ್ತೆ ಸೆರ್ಗಿಯಾ ಇದನ್ನೆಲ್ಲ ಅವ್ನ ಸ್ಟೇಷನ್ ಬದಲು
ಒಂದು ಮೆಂಟಲ್ ಅಸೈನ್ಮೆಂಟ್ಗೆ ಹಾಕಿರ್ತಾರೆ. ಇಲ್ಲಿ ಅವನಿಗೆ ಅವ್ನ ಡಾರ್ಕ್ ಸೈಡು ಮತ್ತೆ ಅವನಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಇವ್ರು ಮತ್ತೆ ಅವ್ನಿಗೊಂದು ದೊಡ್ಡ ಪ್ಲಾನ್ ಕೊಡೋಕ್ಕೆ ಐಡಿಯಾನ ಹೇಳ್ಕೊಡ್ತಾ ಇರ್ತದೆ. ಈ ಕಡೆ ಇವ್ನ ಫ್ರೆಂಡು ಒಲೆಗಿದಾನಲ್ಲ, ಅವನು ಕೂಡ ಇನ್ನೂ ಸತ್ಯ ಇರೋದಿಲ್ಲ, ಅವನಿನ್ನೂ ಬದುಕೇ ಇರ್ತಾನೆ. ಇದ್ರ ನೆಕ್ಸ್ಟ್ ಪಾರ್ಟು ಇದೆ, ಬೇಕಿದ್ರೆ ಕೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೂ ಮೂವಿ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ಬಿಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಪ್ಲೀಸ್. ಸರಿ, ಮುಂದಿನ ವೀಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.